ಸಾಂಖ್ಯ ಸಿದ್ಧಾಂತ ಅಧ್ಯಾತ್ಮ ಸಿದ್ಧಾಂತಕ್ಕೆ ಭಾಳ ದೂರದ ಏನಿಲ್ಲ. ಆದ್ದರಿಂದ ಭಗವದ್ಗೀತೆಯಲ್ಲಿ ಸಹಿತ ಸಾಂಖ್ಯ ಯೋಗ ಅಂತ 2ನೇ ಅಧ್ಯಾಯಕ್ಕೆ ಅದನ್ನೇ ತಗೊಂಡ. ಕೊನೆಗೆ ಎಲ್ಲಿಗೆ ಬರ್ತದೆ? ಸೃಷ್ಟಿಯ ನಿರ್ಮಾಣ ಆಯಿತು, ಯಾರು ನಿರ್ಮಾಣ ಮಾಡಿದರು, ಎಲ್ಲ ಸಂಗತಿಗಳು ಬಂದು ಕೊಟ್ಟ ಕೊನೆಗೆ ಏನು ಹೇಳುವಂಥದ್ದಿದೆ? ಅಧ್ಯಾತ್ಮ ಆ ಪರಬ್ರಹ್ಮ ಒಂದೇ ಸತ್ಯ, ಎಲ್ಲವೂ ಕೂಡ ಮಿಥ್ಯನೇ. ಅದು ಮಿಥ್ಯಾತ್ವದ ಜ್ಞಾನ ಮನುಷ್ಯನಿಗೆ ಯಥಾರ್ಥವಾಗಿ ಆತಂದ್ರೆ ಮಿಥ್ಯಾತ್ವದ ಸಾಕ್ಷಾತ್ಕಾರ ಅಂತ ಶಬ್ದ ಪ್ರಯೋಗ ಮಾಡಿರ್ಬೇಕಾದ್ರೆ ಮಿಥ್ಯಾತ್ವದ ಸಾಕ್ಷಾತ್ಕಾರ ಆತು ಅಂದರೆ ಈ ಸಂಸಾರದೊಳಗೆ ಆಸಕ್ತಿ ಅನ್ನೋದ್ಬಿಟ್ಟು ಕಾರಣ. ಯಾವಾಗ ನಾವು ಮಿಥ್ಯಾತ್ವದ ದರ್ಶನ ಆಗಿಲ್ಲವೋ, ಮಿಥ್ಯಾತ್ವದ ಅರಿವಾಗಿಲ್ಲವೋ, ಅಲ್ಲಿ ತನಕ ಆಸಕ್ತಿಯನ್ನು ಮಾಡೋದು. ಅಂದರೆ ಕರ್ತವ್ಯ ಕರ್ಮದೊಳಗೆ ಹೆಚ್ಚು ಕಡಿಮೆ ಆಗಂಗಿಲ್ಲ. ಕರ್ತವ್ಯ ಕರ್ಮ ಇನ್ನೂ ಜೋರ ಮಾಡ್ತಾನೆ, ಕರ್ತವ್ಯ ಕರ್ಮದೊಳಗೆ ಹೆಚ್ಚು ಕಡಿಮೆ. ಆದರೆ ಮಿಥ್ಯಾತ್ವದ ಅರಿವಿನಿಂದ ಅದರೊಳಗೆ ಏನಾದರೂ ದುಃಖಗಳು ಆಗುವಂಥ ಪ್ರಸಂಗ ಬಂದಾಗ ಆ ದುಃಖಿತನಾಗೋದಿಲ್ಲ. ಮಿಥ್ಯಾ ಅನ್ನೋ ಅರಿವಾಗಬೇಕು ಮನುಷ್ಯನಿಗೆ. ಮಿಥ್ಯಾ ಅನ್ನೋದು ಒಂದು ಅರಿವು. ಎರಡನೇದ್ದು, ಅದಕ್ಕಾಗಿ ನನ್ನ ಕರ್ತವ್ಯ ಏನು. ಮಿಥ್ಯಾ ಇದರಂತ ಅರ್ಥ ಏನೋ? ತೋರ್ತದ, ಶಾಶ್ವತವಲ್ಲ. ಆ ತೋರುವಂಥದ್ದು ಸಹಿತ ಆ ತೋರುವಿಕೆ ಅಷ್ಟರ ಮಟ್ಟಿಗೆ ಇರುವಿಕೆ. ಎಷ್ಟರ ಮಟ್ಟಿಗೆ? ಎಷ್ಟು ಹೊತ್ತಿರ್ತದೆ ಅಷ್ಟರೊಳಗನೆ ನಾವು ಏನು ಸಾಧಿಸ್ಬೇಕು ಅದು ಸಾಧಿಸ್ಬೇಕಾಯ್ತು. ಅಷ್ಟರೊಳಗನೆ ಏನು ಸಾಧಿಸ್ಬೇಕು. ಮಿಥ್ಯ ಅರಿತರೆ ಸತ್ಯ ಜ್ಞಾನ ಅಂತ ಒಂದು ಪ್ರಕರಣ ಮಾಡೋದು ನಿಜಗೊಂಡ್ರು. ಹಾಂ, ಮಿಥ್ಯ ಅರಿತರೆ ಸತ್ಯ. ಇದು ಮಿಥ್ಯ ಅಂತ ಇದು ಸತ್ಯ ಗೊತ್ತಾತಲ್ಲ. ಎರಡು ಸಂಗತಿಗಳು, ಒಂದು ಮಿಥ್ಯ ಒಂದು ಸತ್ಯ. ಇದು ಮಿಥ್ಯ ಅನ್ನೋದು ಗೊತ್ತಾತಂದ್ರೆ ಇದು ಸತ್ಯ, ಅದ್ರ ಕಡೆ ಹೋಗ್ಬೇಕಾಯ್ತು. ಅದಕ್ಕೆ ಹೇಳ್ತಾರೆ, ಈ ಕಾರ್ಯಭೂತ ಜಗತ್ತಿನ ಉಪಾದಾನ ಕಾರಣ ಪ್ರಕೃತಿ ಅದೇ, ಪರಮಪುರುಷನೇ ಇದಕ್ಕೆ ಆಧಾರ. ಇದಕ್ಕೆ ಪ್ರಕಟ ಮಾಡುವಂಥದ್ದು ಕಾಲ, ವ್ಯವಹಾರ ಕಾಲವೇ ಈ ತ್ರಿವಿಧ ವಸ್ತು ಬ್ರಹ್ಮಸ್ವರೂಪ ಅದೇ ನಾನು, ಅದೇ ಶುದ್ಧ ಬ್ರಹ್ಮನಾಗಿದ್ದೇನೆ. ಎಲ್ಲಿಗೆ ಬಂದಿದೆ? ಶುದ್ಧ ಬ್ರಹ್ಮನು ನಾನಾಗಿದ್ದೇನೆ. ಅದು ಇದೆಲ್ಲವೂ ಇದು ಮಿಥ್ಯ ಅದ. ಇದಕ್ಕೆ ನಾನು ಸಾಕ್ಷಿಯಾಗಿ ನೋಡ್ಕೊತಿದ್ದೆ, ನನ್ನ ಕರ್ತವ್ಯವನ್ನು ಮಾಡಬೇಕಾಯ್ತು. ಕರ್ತವ್ಯಚ್ಯುತ ಹೇಳೋದು ಶಾಸ್ತ್ರ. ಯಾವ ಶಾಸ್ತ್ರವನ್ನು ಕೂಡ ಕರ್ತವ್ಯಚ್ಯುತನಾಗುವಂತ ಹೇಳೋದಿಲ್ಲ. ಕರ್ತವ್ಯ ಯಥಾ ಪ್ರಕಾರ ಮಾಡು, ಅಲ್ಲಿ ಆರಸ್ಯ ಕಿತ್ಕೊಂಡು ಅರ್ಥ ಅದ್ರೊಳಗೆ ಏನು ಮಾಡಬೇಕು ಆ ಪ್ರಕಾರನ ಮಾಡು. ನನಗಿದು ಮಿಥ್ಯಾದ ಅಂದಾಕ್ಷಣಕ್ಕೆ ಎತ್ಲಾ ಬೇಕತ್ಲಾ ಮಾಡಿದೆ ಅನ್ನೋದಲ್ಲ. ಅದರೊಳಗೆ ನಾನು ಮಾಡಬೇಕಂತ ಕರ್ತವ್ಯನ ಪೂರಾ ನಾಜೂಕಿನಿಂದ ಮಾಡ. ಅದಕ್ಕಲ್ಲೇ ಅದ್ರ ಪ್ರಶ್ನೆ ಏನಪ್ಪ ಶ್ರೀಧರ ಸ್ವಾಮಿ ಮಾಡ್ತಾರೆ ನೋಡಿ. ಆದರೂ ಪ್ರಕೃತಿ ಪುರುಷನ ಕಾಲ ಈ ಮೂರು ಕಾರ್ಯವಲ್ಲ, ಪರಸ್ಪರ ಇವು ಪೃಥಕ್ ಇಂಥ ಸ್ಥಿತಿಯೊಳಗೆ ಅದ್ವಿತೀಯ ಹೆಂಗಪ್ಪ ಅಂತ ಕೇಳಿ ಪ್ರಶ್ನೆ ಶ್ರೀಧರ ಸ್ವಾಮಿಗಳು ತಾವೇನಾರು ಹೇಳ್ಬೇಕಾರೆ ಈ ಶ್ಲೋಕ ಯಾಕೆ ಹೇಳುವಂಥ ಪ್ರಸಂಗ ಬಂತು ಅನ್ನೋದ್ರ ಸಲುವಾಗಿ ಏಕಪ್ಪ ನೋಡು, ಪ್ರಕೃತಿ ಪುರುಷ ಕಾಲ ಈ ಮೂರು ಕಾರ್ಯವಲ್ಲ, ಅವು ಪರಸ್ಪರ ಇವು ಪೃಥಕ್ ಇಂಥ ಸ್ಥಿತಿಯೊಳಗೆ ಅದ್ವಿತೀಯ ಹೆಂಗಾರ ಇರೋದಲ್ಲೇ ನೋಡಿ. ಅದಕ್ಕೆ ಭಗವಂತ ಕೃಷ್ಣ ಈ ಶ್ಲೋಕ ಯಾವ ಕಾರ್ಯದ ಉಪಾದಾನ ಯಾವುದು ಪ್ರಸಿದ್ಧವಂತ ಪ್ರಕೃತಿ ಇದೆಯೋ ತಥಾ ಆ ಪ್ರಕೃತಿಗೆ ಆಧಾರದ ಎಲ್ಲಿ ಬಂತಿಗೆ ಆ ಪ್ರಕೃತಿಗೆ ಆಧಾರ ಯಾವುದು? ಅದು ಪುರುಷ, ಅದು ಪರಮಾತ್ಮ, ಅದು ನಾನು. ಇಷ್ಟ ಅರ್ಥ ಮಾಡ್ಬೇಕು. ತಥಾ ಗುಣದೊಳಗೆ ಕ್ಷೋಭ ಉತ್ಪನ್ನ ಮಾಡಿ ಯಾವುದು ಅದಕ್ಕೆ ಅಭಿವ್ಯಕ್ತ ಅಂದರೆ ತೋರ್ತದೆ. ಅಭಿವ್ಯಕ್ತ ಇದರ ಅರ್ಥ ಏನು? ನಮ್ಗೆ ತೋರ್ತದೆ. ಇಲ್ಲಿ ತನಕ ಅಭಿವ್ಯಕ್ತ ಆತು, ತೋರ್ತಾ ಇದೆ ಆ ಕಾಲ ಮತ್ತು ಈ ಮೂರು ರೂಪಿ ಉಳ್ಳಂಥ ಎಲ್ಲವಕ್ಕೂ ಆಧಾರವಂತ ಬ್ರಹ್ಮ ನಾನಾಗಿದ್ದೇನೆ. ನನ್ನೊಳಗೆ ಭಿನ್ನತೆ ಏನು ಇಲ್ಲವೇ ಇಲ್ಲ. ಮತ್ತು ನನ್ನಿಂದ ಭಿನ್ನವಾದದ್ದು ಯಾವುದೂ ಇಲ್ಲ. ಭಿನ್ನವಾದದ್ದು ಇರಬೇಕಾದ್ರೆ ಅದೊಂದು ಸತ್ಯ ಆಗಬೇಕಾಯ್ತಲ್ಲ. ಏಕಮೇವಾದ್ವಿತೀಯ ಅನ್ನೋ ಬ್ರಹ್ಮ ಅನ್ನುವಂಥದ್ದು ಆ ಮಾತಿಗೆ ತಪ್ಪಾಕೈತಿ.
ಅದು ನನ್ನನ್ನು ಬಿಟ್ಟು ಇತರ ಏನೂ ಇಲ್ಲವೇ ಇಲ್ಲ. ಹಂಗೆ ಐತಲ್ರಿ ತೋರ್ದ ಅದು ಮಿಥ್ಯ ಅದ, ಪ್ರಾತಿಭಾಷಿಕ ಅದ. ಒಂದು ಪಾರಮಾರ್ಥಿಕ, ಇನ್ನೊಂದು ಪ್ರಾತಿಭಾಷಿಕ, ಎರಡೇ ಇರೋದು. ನೀನು ಆ ಪರಮಾತ್ಮ ಪಾರಮಾರ್ಥಿಕ, ಉಳಿದೆಲ್ಲವೂ ಪ್ರಾತಿಭಾಷಿಕನ. ಆದರೆ ಶಂಕರಾಚಾರ್ಯರು ಇದೆಲ್ಲ ಮತ್ತು ತೋರ್ತದಲ್ರಿ, ಮತ್ತೆಲ್ಲ ಪ್ರಾತಿಭಾಷಿಕ. ಕನಸ್ನಂಗೆ ಕನಸು ಹೆಂಗೆ ಸ್ವಲ್ಪ ಹೋಗ್ಬೇಕಾಗಿತ್ತು, ಹಂಗೆ ಹೋಗ್ಬಾರ್ದಲ್ಲ ಅಂತ ಕೇಳಿದಾಗ ಇದೊಂದು ವ್ಯಾವಹಾರಿಕ ಅಂತ ಶಂಕರಾಚಾರ್ಯರು ಅದನ್ನು ಜೋಡಿಸಿದ್ರು. ಅದು ನಮ್ಮ ತಿಳ್ಕೊಳ್ಳೋರಿಗೆ, ಜೀವಿಸಿಕೊಂಡವ್ರಿಗೆ, ಮನುಷ್ಯರಿಗೆ ಅದು ಭಾಳ ಅವಶ್ಯಕತೆ ಅದ. ಅದು ವ್ಯಾವಹಾರಿಕ ಅಷ್ಟೇ. ವ್ಯಾವಹಾರಿಕ ಅಂದಾಕ್ಷಣಕ್ಕನ ವ್ಯವಹಾರಕ್ಕೆ ಎಷ್ಟು ಉಪಯೋಗ ಮಾಡ್ಕೋ ಅಷ್ಟು ಉಪಯೋಗ ಮಾಡ್ಕೋ. ಅದಕ್ಕಲ್ಲೇ ನಾನು ಬ್ರಹ್ಮ, ನನ್ನಿಂದ ಭಿನ್ನ ಏನೂ ಇಲ್ಲ. ಪ್ರಕೃತಿಯ ಶಕ್ತಿ ಇರೋದರಿಂದ ತಥಾ ಪುರುಷ ತಥಾ ಕಾಲ ಈ ಎರಡೂ ಅವಸ್ಥಾ ರೂಪ ಆಗುವಂಥ ಇದಕ್ಕೆ ಕಾರಣದಪ್ಪ ಅಂಥೇಳಿ ಅವ್ರ ಹೇಳ್ತಾರೆ. ಎಲ್ಲಿ ತನಕ ಪರಮಾತ್ಮನ ಈಕ್ಷಣಾಶಕ್ತಿ ಕೆಲಸ ಮಾಡ್ತಾ ಇದೆಯೋ ತಥಾ ಎಲ್ಲಿ ತನಕ ಅವನ ಪಾಲನ ಪ್ರವೃತ್ತಿ ಇದ್ದೇ ಇರ್ತೈತೋ ಅಲ್ಲಿ ತನಕ ಜೀವರ ಕರ್ಮ ಭೋಗ ಸಲುವಾಗಿ ಕಾರಣ ಕಾರ್ಯರೂಪ ಸೃಷ್ಟಿ ಚಕ್ರ ನಿರಂತರ ನಡೀತದೆ. ಏನೇನು ಬೇಕಂದಂಗೆ ಆಗ್ತಿದ್ಕ ಇದು ಎಲ್ಲಿ ತನಕ ಪರಮಾತ್ಮ ಈ ಕ್ಷಣಶಕ್ತಿ ಕೆಲಸ ಮಾಡ್ತಾ ಇರ್ತದೆ. ಈ ಕ್ಷಣಶಕ್ತಿ ಯಾವಾಗಲೂ ಇರ್ತತಿ, ಅದು ಕೆಲಸ ಮಾಡೋದು ಯಾವಾಗ ಮಾಡ್ತೈತಿ ಅದು ಅವಾಗ ಎಲ್ಲಿ ತನಕ ಅವನ ಪಾಲನ ಪ್ರವೃತ್ತಿ ಇದ್ದೇ ಇರ್ತದೋ, ಪಾಲನ ಪ್ರವೃತ್ತಿ ಇರ್ತದೋ. ಮುಖ್ಯವಾಗಿ ಎಲ್ಲಿ ತನಕ ಜೀವರ ಕರ್ಮ ಭೋಗ ಸಲುವಾಗಿ ಕಾರಣ, ಜೀವರ ಭೋಗದ ಸಲುವಾಗಿ ಕಾರಣ ಕಾರ್ಯರೂಪ ಸೃಷ್ಟಿ ಚಕ್ರ ನಿರಂತರ ನಡೆದಿರ್ತತಿ. ಇದು ಶ್ರೀಧರ ಸ್ವಾಮಿಗಳು ಬರೀತಾರೆ. ಈ ಪ್ರಕಾರ ಮೂರೂ ಕಾಲಗಳು ವಿದ್ಯಮಾನ ಇರುವ ಕಾರಣ ಬ್ರಹ್ಮನೇ ಸತ್ಯ. ಈ ಮಾತನ್ನು ಹೇಳೋ ಸಲುವಾಗಿ ಬ್ರಹ್ಮ ಅವನ ಸೃಷ್ಟಿ ಕಾರಣರೂಪ ಅಂತ ಹೇಳಿ ಮಧ್ಯದಲ್ಲಿಯೂ ಅವನ ಸತ್ತಾ ಪ್ರತಿಪಾದನೆ ಮಾಡೋಂಥೊಳಗು ಅವಧಿ ರೂಪ ಬ್ರಹ್ಮನೇ ಸತ್ತ ಅದ್ರ ಪ್ರತಿಪಾದನೆ ಮಾಡೋ ಸಲುವಾಗಿ ಪ್ರವಾಹ ಸ್ವರೂಪಿಣಿ ಸ್ಥಿತಿ ಅವಧಿ ಅದನ್ನ. ಇದೇನದಪ್ಪ ಇದು ಅವಧಿ ಅಪ್ಪ ಮಗ ಅಮ್ಮ ಮಗಂದ ಮಗ ಬಂದ ಮಗನಿಂದ ಮಗ ಬಂದ ಹಾಡ್ತೀನಿ ಹಂಗೆ ನಡೆದೈತೆ. 2 ದಿವಸ ಅದ್ರ ಮತ್ತೆ ಭಾಳ ನಡೆದೈತೆ ಹಂಗೆ. ಇದು ಪ್ರವಾಹ ರೂಪದಿಂದ ಯಾರೂ ಕಾಯ ಮಾಡಿ. ಅದಕ್ಕೆ ಅವ್ರು ಹೇಳ್ತಾರೆ ಮಹಾನ್ ಅರ್ಥಾತ್ ಮಹತ್ತತ್ವ ಭೂಮಿ ಪವಾಪರ್ಯೇಣ ಅಂದರೆ ಇದು ಪಿತಾ ಪುತ್ರ ರೂಪದಿಂದ ನಿತ್ಯ ಅರ್ಥಾತ್ ನಿರಂತರ ಇದು ನಡೆಯುತ್ತೆ ಚಕ್ರ. ಇದು ಸಲುವಾಗಿ ಯಾವುದರ ಸಲುವಾಗಿ ಈ ಸೃಷ್ಟಿ ಚಕ್ರ ನಡೀತದಪ್ಪ ಇಲ್ಲಿ ಪ್ರಶ್ನೆ. ಸೃಷ್ಟಿ ಚಕ್ರ ಎದ್ಕೊಂಡಿದೆ ಅವ ಹೇಳ್ತಾನೆ ಅನೇಕ ಪ್ರಕಾರ ಸೃಷ್ಟಿ ಆಗ್ತದೆ. ಗುಣ ವಿಸರ್ಗ ಅರ್ಥಾತ್ ಜೀವನ ದ್ವಾರ ಇಲ್ಲ, ಜೀವನ ದ್ವಾರ ಅವನ ಭೋಗವೇ ಸೃಷ್ಟಿಯ ಪ್ರಯೋಜನ. ಎದ್ರ ಪ್ರಯೋಜನಪ್ಪ? ನಿನ್ನ ಭೋಗಕ್ಕೆ ಇದೆಲ್ಲ ನೋಡಿ. ಎಷ್ಟು ಸಮಯ ತನಕ ನಡೀತದಪ್ಪ ಇದಕ್ಕೆ ಅವ್ರ ಎಲ್ಲಿ ತನಕ ಸ್ಥಿತಿ ಅಂತಾಗೋದಿಲ್ಲ ಅಲ್ಲಿ ತನಕ ಇರೋದು. ಆದರೆ ಅವಧಿ ಯಾವನಪ್ಪ ಅಂದರೆ ಇದು ಉತ್ತರದ ಪರಮೇಶ್ವರನ ಈ ಕ್ಷಣ ಶಕ್ತಿ ಎಲ್ಲಿ ತನಕ ಕೆಲಸ ಮಾಡ್ತದೋ ಅಲ್ಲಿ ತನಕ. ಜೊತೆಗೆ ಪ್ರತಿಯೊಬ್ಬರ ಪ್ರಾರಬ್ಧ ಎಲ್ಲಿ ತನಕ ಅಲ್ಲಿ ತನಕ ಕೆಲಸ ಮಾಡೋದು, ಅಲ್ಲಿ ತನಕ ಆಮೇಲೆ ಕೆಲಸ ನಿಂತವನು. ನಮ್ದು ಪ್ರಾರಬ್ಧ ಮುಗಿತವನು ಮುಗಿತು ಕೆಲಸ ಅಲ್ಲಿ ತನಕ. ಇದು ನೋಡಿದಾಗ ಇವನಾದ್ಮೇಲೆ ಅವನ ಸಲುವಾಗಿ ಅವನ ಸಲುವಾಗಿ ಅವನ ಸಲುವಾಗಿ ಇದೆಲ್ಲ ನಡೀತದೆ. ಅದಕ್ಕೆ ಈ ವಿರಾಟ್ ವಿವಿಧ ಜನರ ಸೃಷ್ಟಿ ಸ್ಥಿತಿ ಸಂಹಾರ ಭೂಮಿ ಅದ. ಇದನ್ನು ವಿರಾಟನೇ ವಿವಿಧ ಜನರ ಸೃಷ್ಟಿ ಸ್ಥಿತಿ ಸಂಹಾರ ಭೂಮಿ ಅದೇ ನೋಡಿ. ಎಲ್ಲೇ ನಾನು ಕಾಲರೂಪದಿಂದ ಇದನ್ನು ವ್ಯಾಪ್ತ ಆಗಿರ್ತೇನೆ ಮತ್ತು ಪ್ರಲಯದ ಸಂಕಲ್ಪ ಮಾಡ್ತೀನಿ. ಆವಾಗ ಇದು ಬ್ರಹ್ಮಾಂಡ ಭುವನ ಜೊತೆಗೆ ವಿನಾಶ ರೂಪ ವಿಭಾಗಕ್ಕೆ ಯೋಗ್ಯ ಆಗ್ತದೆ. ಒಂದು ಸೃಷ್ಟಿ ವಿಭಾಗ ಪ್ರಲಯ ವಿಭಾಗ ಅದಕ್ಕೆ ಯೋಗ್ಯ. ಯಾವಾಗ ಇನ್ನು ಮುಗಿತೇನ ಅಂತಂದಾಗ ಅಲ್ಲ. ಅದಕ್ಕೆ ಭಗವಂತ ಕೃಷ್ಣ ಪ್ರಲಯದ ನಿರೂಪಣೆ ಮಾಡ್ತಾನೆ. ಕಾಲರೂಪ ನಾನು ವಿರಾಟ್ನೊಳಗೆ ಎಲ್ಲಿ ವ್ಯಾಪ್ತ ಆಗ್ತದೆ. ಜನರ ಪ್ರತಿದಿನ ಅದರ ಸೃಷ್ಟಿ ಸ್ಥಿತಿ ಪ್ರಲಯ ಆಗ್ತಾ ಇರ್ತಾವೆ. ಪ್ರತಿದಿನ ಹಾಕ್ಕೊಂತಾರೆ. ಎಷ್ಟು ಹುಡ್ತಾವೆ, ಎಷ್ಟು ಸಾಯ್ತಾವೆ, ಎಷ್ಟು ರಕ್ತಕಣ ಹುಡ್ತಾವೋ, ಎಷ್ಟು ರಕ್ತಕಣ ಸಾಯ್ತಾವೆ. ಇದು ನಡೆದಿರ್ತದೆ ಪ್ರಲಯ. ಆಮೇಲೆ ಆ ಸೃಷ್ಟಿ ಸ್ಥಿತಿ ಹೋಗೋದು ನಡೆದಿರ್ತದೆ. ಈ ಎಲ್ಲದರೂ ಅಥವಾ ಯಾವುದು ತನ್ನೊಳಗೆ ಮಾಡುವಂಥ ಇದೆ ನೋಡಿ ಅವನಿಗೆ ಹಾಗೆ ಆದಾಗ್ಯೂ ವಿನಾಶ ರೂಪ ವಿಭಾಗಿಸಲ ಯೋಗ್ಯ ಎಲ್ಲ ಕೂಡಿ 5 ಮಹಾಭೂತರ ಏಕತ್ವ
ಆ ಎಲ್ಲದರೊಳಗೆ ಬೇರೆ ಬೇರೆ ಇದ್ದಾಗ್ಯೂ ಆ ಬ್ರಹ್ಮಾಂಡ ಅನ್ನುವಂಥದ್ದು ನಷ್ಟ ಆಗಿ ಹೋಗ್ತಪ್ಪ. ಯಾವಾಗ ಮುಗಿಯಪ್ಪ ಎಲ್ಲರದು ಅಂದಾಗ ಈ ಮರ್ತ್ಯ ಶರೀರ ಅನ್ನದ ಲೀನ ಎಲ್ಲಿಗೆ ಬಂದ್ರೀಗ ಈ ಮರ್ತ್ಯ ಶರೀರ ಎಂತದಪ್ಪ, ಇದು ಮಾತ್ರ ಗ್ಯಾರಂಟಿ ಅಲ್ಲ. ಮೃತ್ಯು ಬರೋದಂದ್ರೆ ಗ್ಯಾರಂಟಿ, ಎಂಥ ದೊಡ್ಡವ. ಶರೀರ ಅನ್ನದೊಳಗೆ ಲೀನ ಆಗ್ತದೆ. ಅನ್ನ ಹೆಂಗೆ ಲೀನ ಆಗಿ ಅನ್ನೋ ಲೀನ, ಅನ್ನ ಬೀಜದೊಳಗೆ ಲೀನ ಆಗಿ, ಬೀಜ ಭೂಮಿಯೊಳಗೆ ಲೀನ ಆಗ್ತದೆ, ಭೂಮಿ ಗಂಧ ತನ್ಮಾತ್ರ ಲೀನ ಆಗ್ತದೆ. ಅದೇ ಲೀನ ಆಗೋದು ಕ್ರಮ. ಒಂದಕ್ಕೊಂದು ಒಳಗೆ ಲೀನ ಆಗ್ತಾವೆ. ಈಗ ಪೃಥ್ವಿ ಈಗ ಸೃಷ್ಟಿ ರಚನೆಗೆ ಹಿಂಗೆ ಯಾಕೆ ಹೇಳ್ತಾರಪ್ಪ ಅಂದ್ರೆ ಲಯ ಮಾಡಕ್ಕಂತ. ಆತ್ಮನ ಆಕಾಶ ಸಂಭೂತ, ಆಕಾಶ ಅಥವಾ ವಾಯುವರ ಅಗ್ನಿ, ಅಗ್ನಿರಾಪ ಪೃಥ್ವಿ. ಏನು ಎಲ್ಲ ಎಲ್ಲಿ ಹೋಗ್ತಪ್ಪ ಪೃಥ್ವಿ, ಎಲ್ಲ ಹೋಗ್ತು. ಆಪ ಎಲ್ಲಪ್ಪ ವಾಯು. ಹಿಂಗೆ ಲಯ ಮಾಡೋಕೆ ನಿನಗೆ ಚಿಂತನೆ ಮಾಡಲಿಕ್ಕೆ ಅನುಕೂಲ ಆಗಲ್ಲ. ಈ ಥರ ಕ್ರಮವನ್ನು ಹೇಳ್ತಾರೆ. ಅದು ಕೇಳ್ತಾರೆ. ಸೃಷ್ಟಿಯ ಕ್ರಮ ವರ್ಣನ ಅಲ್ಲೇ ಮಾಡ್ತಾರೆ. ಶ್ರುತಿ ಹೇಳ್ತದೆ, ಆ ಆತ್ಮಶಬ್ದ ವಾಚ್ಯ ಬ್ರಹ್ಮನಿಂದ ಆಕಾಶದ ಉತ್ಪತ್ತಿ, ಆಕಾಶದಿಂದ ವಾಯು, ವಾಯುವಿಂದ ತೇಜಿಂದ ಜಲ, ಪೃಥ್ವಿಯಿಂದ ನೋಡಿ. ಆಮೇಲೆ ಔಷಧಿಯ ಅಂದರೆ ಎಲ್ಲ ಬೆಳೆಗಳು, ಅದಕ್ಕೆಲ್ಲ ಈ ಔಷಧಿಯ ಅಂತಾರೆ ಸಂಸ್ಕೃತದೊಳಗೆ. ಯಾವುದೇ ಪೀಕ್ ಏನು ಬೆಳೀತದಲ್ಲ ಹುಲ್ಲು ಔಷಧ. ಅನ್ನದಿಂದ ಪುರುಷ ಉತ್ಪತ್ತಿ ಆಗ್ತದೆ. ಲಯ ಶ್ರುತಿ ವರ್ಣನ ಸೃಷ್ಟಿ ಕ್ರಮದಿಂದ ಸರಿಯಾಗಿ ಅದ್ರ ವಿಪರೀತ ಹೆಂಗೆ ಹಾಕ್ಕೊಂಡೆ ಹಂಗೆ ಅನೇಕ ಉದಾಹರಣೆಯನ್ನು ಕೊಡ್ತಾರೆ. ಈಗ ಮನೆ ಬಾಗಿಲು ಹಾಕ್ಕೊಂಡು ಹೋಗಿರುತ್ತಪ್ಪ, ಒಂದು ಅಡುಗಿನ ಬಾಗಿಲು ಹಾಕಿದೆ, ಆಮೇಲೆ ಮುಂದೆ ಬಲಕಿದೆ, ಮುಂದೆ ಮನೆ, ಆಮೇಲೆ ತೆಗೆದಾಗ ಮಾಡ್ತೀವಿ, ಕೊನೆಗೆ ಯಾವ್ದು ಹಾಕಿರ್ತೀವಿ ಅದನ್ನು ಮೊದಲು ತೆಗಿತಿ. ಮುಂಚೆ ಬಾಗಿಲ ಮೊದಲು ತೆಗೆದು ಏನು ಮೊದಲು ಅಡುಗೆ ಮನೆ ತೆಗಿತೀವ. ಹಂಗೆ ಯಾವ ಕ್ರಮದಿಂದ ಸಿಟ್ಟ ಅಲ್ಲಿಂದ ಬಿಚ್ಕೊಂತೀವಿ. ಮತ್ತೊಂದು ಬನಿಯನ್ ಹಾಕಿ ಆದ್ಮೇಲೆ ಸ್ವೆಟ್ರ್ ಹಾಕಿದ್ರಿ, ಆದ್ಮೇಲೆ ಅಂಗಿ ಹಾಕಿದ್ರಿ, ಅಂಗಿ ಮೊದಲು ತೆಗಿತಿ, ಆಮೇಲೆ ತೆಗಿವತ್ನಾಗ ಒಮ್ಮೆಲೆ ಬನಿಯನ್ ತೆಗಿಯಂಗಿಲ್ಲ. ಹಂಗೆ ಕ್ರಮವನ್ನು ಹ್ಯಾಂಗೆ ಹೀಗೆ ಹುಡ್ತಪ್ಪ ಅಂತಾರೆ. ಅದ್ರ ವಿರುದ್ಧ ಕ್ರಮದೊಳಗೆ ಅಲ್ಲಿ ಮಾಡಿ. ಅದಕ್ಕೆ ಭೂಮಿ ಇಲ್ಲೇ ಬೀಜ ಬಿತ್ತ, ಅಲ್ಲೇ ಅದು ಬೆಳೆದು ನೋಡಿ. ಅದು ಹೇಳ್ತಾರೆ, ಭೂಮಿ ಸಂವರ್ತಕಾಲೀನ ಸೂರ್ಯನಿಂದ ಅದು ಒಣಗಲ್ಪಟ್ಟು, ಭೂಮಿ ಸಂಕರ್ಷಣದಿಂದ ಅದು ಮುಖದಿಂದ ಅಲ್ಲಿ ಹೊರಟಿತ್ತು. ಅಗ್ನಿ ದಗ್ಧ ಆತು, ಭೂತಳ ಸೂಕ್ಷ್ಮಾವಸ್ಥಾ ಗಂಧ ತನ್ಮಾತ್ರಗಳು ಅಲ್ಲಿನ. ಗಂಧ ಎಲ್ಲಿ ಹೊತ್ತು ಗಂಧ ತನ್ಮಾತ್ರಗಳು, ಪೃಥ್ವಿ ಗಂಧ ತನ್ಮಾತ್ರ. ಗಂಧ ಜಲದೊಳಗೆ ಏನಾಯ್ತು, ಜಲದೊಳಗೆ ಗುಣ ರಸದೊಳಗೆ ಲೀನಾಯ್ತು, ರಸ ತೇಜದೊಳಗೆ ಲೀನಾಯ್ತು. ಈಗ ಒಂದಕ್ಕೊಂದು ಲೀನ್ ಹಾಕೊಂತ ಹೋದು. ಗಂಧ ನೋಡ್ತಾ 100 ವರ್ಷದ ತನಕ ಇರುವಂಥ ವೃಷ್ಟಿಯ ಪ್ಲವಿತ ಆಗಿಬಿಡ್ತತಿ, ಜಲದೊಳಗೆ ಲೀನ್ ಆಕತಿ. ಈ ಥರ ಜಲ ತೇಜದ್ವಾರ ಒಣಗಲ್ಪಡ್ತದೆ. ಆಮೇಲೆ ಕೇವಲ ರಸರೂಪ ಉಳಿತದೆ. ಅದಾದ ರಸವು ಆ ತೇಜದೊಳಗೆ ಲೀನಾಗ್ತದೆ, ವಾಯುದ್ವಾರ ಅಭಿಭೂತ ಆಗ್ತದೆ. ಈ ಥರ ಲಯ ಆಗ್ತದಪ್ಪ ಒಂದಕ್ಕೊಂದು. ವಾಯುವೊಳಗೆ ವಾಯು ಸ್ಪರ್ಶವು ಆಕಾಶ ಶಬ್ದ ತನ್ಮಾತ್ರದಲ್ಲಿ ಏನಾಗ್ತದೆ. ಇಂದ್ರಿಯಗಳು ತಮ್ಮ ಕಾರಣ ದೇವತೆಗಳಲ್ಲಿ ಏನಾಗ್ತವೆ. ಮತ್ತು ಅಂತತಃ ರಾಜಸ್ ಅಹಂಕಾರ ಲೀನ್ ಆಗಿಬಿಡ್ತವೆ ನೋಡಿ. ವಾಯು ಕಾಲನ ದ್ವಾರ ಪ್ರೇರಿತ, ಆಕಾಶ ದ್ವಾರ ಗ್ರಸ್ತ, ಸ್ಪರ್ಶ ತನ್ಮಾತ್ರ ಆಕಾಶವು ಭೂತಾದಿ ತಾಮಸ ಅಹಂಕಾರ. ತಾಮಸ್ ಅಹಂಕಾರ ದ್ವಾರ ಗ್ರಸ್ತ ಕರಿ ಹೋಗ್ತದೆ. ಆ ಶಬ್ದ ತನ್ಮಾತ್ರ ಆ ಪ್ರಕಾರ ತಾಮಸ ಅಹಂಕಾರ ಕಾರ್ಯ ಶಬ್ದ ಅಲ್ಲಿ ತನಕ ಲಯ ಅಂತ ಹೇಳಿ, ರಾಜಸಾಹಂಕಾರವು ಕೂಡ ಕಾರ್ಯ ಇಂದ್ರಿಯ ತನ್ನ ಪ್ರವರ್ತಕ ತನ್ನ ಅಧಿಷ್ಠಾತೃ ತಮ್ಮ ದೇವತೆಗಳಲ್ಲಿ ಏನಾಗ್ತವೆ. ಇಂದ್ರಿಯಗಳ ಪ್ರವೃತ್ತಿ ಸ್ವಭಾವ ಆಗೋದ ಕಾರಣ ಪ್ರವೃತ್ತಿ ಅದು ದೇವತೆಗಳ ಅಧೀನ ಆಗ್ತವೆ. ಇಂದ್ರಿಯಗಳು ದೇವತೆಯ ಲಯ ಅಂತ ಹೇಳ. ವಾಸ್ತವಿಕತ ಇದು ಇಂದ್ರಿಯಗಳ ರಾಜಸ ಅಹಂಕಾರ ಲಯ ಆಗ್ತದೆ. ಹೇ ಸೌಮ್ಯ, ರಾಜಸ ಅಹಂಕಾರ ತನ್ನ ನಿಯಂತ, ಸಾತ್ವಿಕ ಅಹಂಕಾರ ಅಲ್ಲಿಂದ ಮಾಡ್ತದೆ. ಅದು ಆ ಮನಸ್ಸಿನೊಳಗೆ ಶಬ್ದ ತನ್ಮಾತ್ರ ಪಂಚಭೂತಕ್ಕೆ ಕಾಣುವಂಥ ತಾಮಸ ಅಹಂಕಾರ ಸಂಪೂರ್ಣ ಜಗತ್ತಿಗೆ ಮೋಹಿತ್ ಕೊಡುವಂಥ 3 ಪ್ರಕಾರ ಅಹಂಕಾರವು ಮಹತ್ತತ್ವದಲ್ಲಿ ಏನದು. ಅದಕ್ಕೆ ಹೇಳ್ತಾರೆ ಉದ್ದೇಶ ಯೋನಿ. ಇದು ಒಂದು ವಚನ ಅಂತ ಅಲ್ಲಿ ಪಡೆ, ಕಿಂತು ಇಲ್ಲಿ ತನಕ ವಚನ ಅಂತ ವಿವಕ್ಷಿತ ಆಗಿಲ್ಲ. ಇಷ್ಟ ಅದಕ್ಕೆ ಯೋನಿಗಳ ದೇವತಾರು ಆ ಮನಸ್ಸಿನೊಳಗೆ ಏನಾಗ್ತಾವೆ. ಇಂದ್ರಿಯಗಳ ನಿಯಾಮಕ ದೇವತಾ ಅದು ಕೂಡ ಅಲ್ಲಿ ಹಿಂಗೆ ಹೇಳ
ಬೇರೆ ದೇವತಾ ಮನಸ್ಸಿನ ವಶ ಆಗಿಬಿಟ್ರು ಎಲ್ಲವೂ. ಇಂದ್ರಿಯಗಳ ಏನು ಲಯ ಅಂತ ಹೇಳೋರು ಅಲ್ಲಿಯೂ ಕೂಡ ಇದೇ ಅಭಿಪ್ರಾಯ ತೋಡು. ಭೂತಾದಿ ಈ ಮೂರೂ ಪ್ರಕಾರದ ಅಹಂಕಾರ, ಅದೆಲ್ಲ ಉಪಲಕ್ಷಣ. ಮೂರೂ ಪ್ರಕಾರದ ಅಹಂಕಾರ ಮಹತ್ತತ್ವದಲ್ಲಿ ಏನದು ಜಡಾಂಶದ ಪರಿತ್ಯಾಗ ಮಾಡಿ ಏನು ಹೇಳ್ತಾರೆ, ಜಡಾಂಶದ ಪರಿತ್ಯಾಗ ಮಾಡಿ ಜ್ಞಾನ ಕ್ರಿಯಾಶಕ್ತಿ ರೂಪ ಆಗಿಬಿಡ್ತದೆ. ಅದು ಹೆಂಗಪ್ಪ ಅಂದ್ರೆ ಇಂಥವ್ರು ಹೇಳ್ತಾರೆ, ಅರ್ಥಾತ್ ಸಮರ್ಥ ಸಂಪೂರ್ಣ ಜಗತ್ತಿಗೆ ಮೋಹಿತ ಮರ್ಥ ಅಹಂಕಾರ ಅದಲ್ಲಿ ಏನಾಗ್ತದೆ. ಜ್ಞಾನಶಕ್ತಿ ಕ್ರಿಯಾಶಕ್ತಿ ಪ್ರಧಾನ ಮಹತ್ ತತ್ವ ತನ್ನ ಕಾರಣಗುಣಗಳು ಲೀನ ಮನಿತೆಯಿಂದ ಅಲ್ಲಿ. ಗುಣ ಅವ್ಯಕ್ತ ಪ್ರಕೃತಿಯೊಳಗೆ ಪ್ರಕೃತಿ ಕಾಲದೊಳಗೆ ಲೀನ ಆಗ್ತದೆ. ಸೃಷ್ಟಿಕ್ರಮ ಹೇಳಿದ್ರೆ ಈಗ ಲಯಕ್ರಮ ಹೇಳ್ತಾರೆ. ಆ ಮಹಾನ್ ತನ್ನ ಕಾರಣಗುಣಗಳು ಜ್ಞಾನಶಕ್ತಿ ಕ್ರಿಯಾಶಕ್ತಿ ಪ್ರಧಾನ ಆಗೋ ಕಾರಣ ಮಹಾನ್, ಅದಕ್ಕೆ ಗುಣಮತ್ತಮ ಅಂತ. ಅದು ತನ್ನ ಆ ಪ್ರಕಾರದ ಭಾವನೆ ಪರಿತ್ಯಾಗ ಮಾಡಿ ಗುಣ ಮಾತ್ರ ಸ್ವರೂಪದೊಳಗೆ ಉಳಿತದೆ. ಗುಣ ಅವ್ಯಕ್ತ ಪ್ರಕೃತಿಯೊಳಗೆ ಅರ್ಥಾತ್ ಅದು ತನ್ನ ಸಾಮ್ಯಾವಸ್ಥೆಗೆ ಪ್ರಾಪ್ತ ಮಾಡ್ಕೋತದೆ. ಯಾವಾಗ ಸೃಷ್ಟಿ ತಯಾರಾತು ಸಾಮ್ಯಾವಸ್ಥೆ ಪ್ರಕ್ಷುಬ್ಧ ಕ್ಷೋಭಗಳು ಅವಾಗ ಅವು ಎಲ್ಲಿ ತನಕ ಶರೀರದೊಳಗೆ ವಾತ ಪಿತ್ತ ಕಫ ಇದ್ದೇ ಇರ್ತಾವೆ. ಅವು ಸಮ ಇರತಕ್ಕ ತೊಂದರೆ ಕೊಡೋದಿಲ್ಲ ನಿನಗೆ, ಅವು ಬೇಕ. ಅದು ಹೆಚ್ಚು ಕಡಿಮೆ ಆಗ್ತವೆ. ವಾತ ಹೆಚ್ಚಾದ ಅಲ್ಲಿ ಹಿಡಿದ್ರಿ ಇಲ್ಲಿ ಹಿಡಿದ್ರಿ, ಕಫ ಹೆಚ್ಚಾದ ಕೆಮ್ಮ ಮಾತ್ರೆ ಹಂಗೆ ಇವು ಅಂದ್ರೆ ಅದು ಪ್ರಮಾಣ ಹೆಚ್ಚಾತಂದ್ರೆ ಸಮವಸ್ಥೆಯೊಳಗಿದ್ದು ಏನೂ ತ್ರಾಸ. ಹಂಗೆ ಅದು ಕಾಲಾಧೀನ ಕಾರಣ ಅದಕ್ಕೆ ಕಾಲ ಸಮ. ಅವ್ಯಕ್ತದ ಅಭಿಪ್ರಾಯ ಪ್ರಳಯ ಕಾಲದೊಳಗೆ ಕಾಲವೇ ವೃತ್ತಿ ಸಮಾಪ್ತ ಆಗಿರ್ತದೆ, ಅದರೆಲ್ಲ ಮುಕ್ತಾಯ ಆಗ್ತಪ್ಪ. ಕಾಲ ಎಲ್ಲಿ ಹೋತಪ್ಪ, ಎಷ್ಟು ಮಜಾ ಅದೆಲ್ಲಿ ಹೋತು, ಮಾಯಾಮಯ ಜೀವನದೊಳಗೆ ನೋಡಿ. ಜೀವ ಅಜನ್ಮ ಆತ್ಮನೊಳಗೆ, ಆತ್ಮ ವಿಕಲ್ಪರಹಿತ ತನ್ನ ಸ್ವರೂಪದೊಳಗೆ ಲೀರಾತು. ಆ ಜಗತ್ ಸೃಷ್ಟಿ ಲಯದ ಅಧಿಷ್ಠಾನ ಅದೇ ಅವಧಿ ಕೊನೆ ಅಲ್ಲಾತ ಅವನ ಕಡೆ. ಅಂದರೆ ಎಲ್ಲಿಂದ ಬಂತು ಅಲ್ಲಿಗೂ ಹೋಗೋದು. ಹಂಗೆ ಆ ರೀತಿ ಹೋಗ್ತಾ ಇರ್ತಾನೆ. ಈ ಸೃಷ್ಟಿದು ಹೇಳಿದ್ರು ಮನುಷ್ಯಂದು ಅವನೇನು ಮಾಡಬೇಕು, ಎಲ್ಲಿಂದ ಅಲ್ಲಿ ಹೋಗಿ ಅವ ಪ್ರಯತ್ನ ಮಾಡಬೇಕು. ಇವೆಲ್ಲವೂ ಹೋಗೋಕೆ ಅವು ಪ್ರಯತ್ನ ಮಾಡೋಂಗಿಲ್ಲ. ಪ್ರಳಯ ಆದಾಗ ಒಂದ್ರಾಗ ಒಂದು ಲೀನ್ ಹಾಕೊಂತ ಹೋತು. ಆದರೆ ಮನುಷ್ಯ ತಾನು ಎಲ್ಲಿ ಬಂದು ಅಲ್ಲಿ ಹೋಗಿ ತಾನು ಪ್ರಯತ್ನ ಮಾಡ್ಬೇಕಾಗತ್ತೆ. ಮನುಷ್ಯ ತನ್ನ ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ಈ ಮನುಷ್ಯ ಸೇರಿ ಇಲ್ಲಿ ತನಕ ಬೇರೆ ಬೇರೆ ಯೋನಿಯೊಳಗೆ ನಿನಗೇನು ಪ್ರಯತ್ನ ಮಾಡೋಕ್ಕೆ ಅವಕಾಶನೇ ಇಲ್ಲ. ಬೇರೆ ಪ್ರಾಣಿಗಳಿಗೆ ವಿವೇಕ ಶಕ್ತಿನೂ ಕೊಟ್ಟಿಲ್ಲ ಭಗವಂತ. ಅದಕ್ಕೆ ಅವಕ್ಕೆ ಏನಿಲ್ಲ, ಭಾಳ ಮಜಾವು ಆರಾಮ್ ನೋಡು, ಏನು ಮಾಡ ತಮಗೇನು ಬಂದತ್ತೆ ತಿನ್ನು ಉಣ್ಣು ಮಕ್ಕಳು. ಅದಕ್ಕೇನು ಹಿಂಗೆ ಮಾಡುವಂತ ಹೇಳಿಲ್ಲ. ಇನ್ನು ದನಗಳಿಗೆ ಹಿಡ್ಕೊಂಬರ್ತೀರಿ ಮಾಡ್ತೀರಿ ಅನಿವಾರ್ಯವು, ಅವು ಪ್ರಾರಬ್ಧ ಹಂಗೆ ಮಾಡ್ತಾವೆ ತಿಳಿತಾ. ಆದರೆ ಮನುಷ್ಯಂದು ಹೆಂಗಪ್ಪ, ಮನುಷ್ಯ ಶಕ್ತಿ ಭಗವಂತ ಒಳಗೆ ವಿವೇಕ ಭರ್ಜರಿ ಕೊಟ್ಟಾನ. ಎಂಥ ಕೊಡುಗೆ ಅವನು ಭಗವಂತನ ವಿವೇಕ ಕೊಟ್ಟಾನಂದ್ರೆ ಆ ವಿವೇಕದ ಸದುಪಯೋಗ ಮಾಡಿಕೊಂಡ್ರು. ವಿವೇಕದ ದುರುಪಯೋಗವೇ ದುಃಖಕ್ಕೆ ಕಾರಣ ಮಹಾತ್ಮ ಹೇಳ್ತಾರೆ. ಎಂಥ ವಿವೇಕ ಕೊಟ್ಟಾನ ಅದನ್ನು ಎಲ್ಲೂ ಕೊಟ್ಟಿಲ್ಲ. ಅಂಥ ವಿವೇಕ ಸದುಪಯೋಗ ಮಾಡ್ಕೊಂಡ್ರೆ ಅದನ್ನು ಬೆಳೆಸ್ಕೋತ ಹೋಗಿ. ಅದು ಹೆಂಗೆ ಸಾಧ್ಯ? ಗುರು ಸಾನ್ನಿಧ್ಯದೊಳಗೆ ಶಾಸ್ತ್ರಾದಿ ಅಭ್ಯಾಸ ಮಾಡ್ತಾ ವಿಷಯಾದಿಗಳಲ್ಲಿ ಅಹಂಕಾರ ಇರಲಾರ್ದೆ, ವಿಷಯ ಮಮತ್ವ ಇರಲಾರ್ದೆ, ಅದರಲ್ಲಿ ಆಸಕ್ತಿ ಇರಲಾರ್ದೆ, ಅದಕ್ಕೆ ಆ ಪರಮಾತ್ಮ ಅಲ್ಲಿ ಲೀನ ಆಗ್ತದಪ್ಪ ಎಲ್ಲ ಅಂತ ಇಲ್ಲಿ ಹೇಳ್ತಾರೆ ಅವರು. ಇದನ್ನು ಭಾಳ ಚಂದ ವರ್ಣನೆ ಮಾಡಿದ್ರು ನಮ್ಮ ಶ್ರೀಧರ. ಅರ್ಥಾತ್ ಮಾಯೆ ಪ್ರವರ್ತಕ ಅಥವಾ ಜ್ಞಾನಮಯ ಆ ಮಹಾಪುರುಷ ಪರಮಾತ್ಮ ಜೀವಿತ ಇರುವ ಕಾರಣ ಅದು ಜೀವ ಅನಿಸುತ್ತೆ. ಜೀವ ಯಾಕೆ ಅನಿಸುತ್ತೋ ಅದನ್ನು ಬರೆದ್ರಿ ಅಂದರೆ ಆ ಮಹಾಪುರುಷ ಪರಮಾತ್ಮ ಜೀವಿತ ಇರುವ ಕಾರಣ ಅದು ಜೀವ ಹಂಗಂಗೆ ಮಾಯಾ ಪ್ರವರ್ತಕ, ಮಾಯೆ ಪ್ರವರ್ತಕ ಜ್ಞಾನಮಯ ಒಂದು ಶಬ್ದ ಮಾಯಾ ಪ್ರವರ್ತಕ. ಮತ್ತು ಅವ ಹೆಂಗದಾನ ಜ್ಞಾನ. ಆ ಮಹಾಪುರುಷ ಪರಮಾತ್ಮೊಳಗೆ ಜೀವಿತ ಇರುವ ಕಾರಣ ನೋಡಿ, ಪರಮಾತ್ಮಲ್ಲೇ ಇರೋನಿ ಅದು ಇರೋ ಕಾರಣ ಇದಕ್ಕೆ ಜೀವ ಅನಿಸ್ಕೊಂಡು ನೋಡಿ ಹೇಳುವಂಥ ಅಭಿಪ್ರಾಯ ಅಂದರೆ ವಿಶ್ವದ ಸೃಷ್ಟ ಮಹಾಪುರುಷನ ಉಪಕರಣ ರೂಪದ ಈ ಜೀವ. ಎಷ್ಟು ಮಜಾ ನೋಡಿ. ಈ ಜೀವನಪ್ಪ ಈ ವಿಶ್ವದ ಸೃಷ್ಟ ಯಾರು? ಆ ಮಹಾಪುರುಷ. ಅವನ ಉಪಕರಣ ರೂಪಗಳು ಈ ಜೀವ. ಅವನ ಕೈಗಿನ ಉಪಕರಣ, ಬಡಿಗನ ಕೈಗೆ ಉಪಕರಣ ಇದ್ದಾಗ ಜೀವ. ಕಾಲ ತನ್ನ ವೃತ್ಯಾಂಶ ದ್ವಾರ
ಸೃಷ್ಟಿ ಹೆಂಗೆ ಮಾಡ್ತಾರೆ? ತನ್ನಲ್ಲಿರುವ ಶಕ್ತಿ. ಅದಕ್ಕೆ ತದಾತ್ಮಕ ರೂಪದಿಂದ ಅದು ಇರ್ತೈತಿ. 7ನೇ ಸ್ಕಂದೊಳಗೂ ಅದನ್ನು ಹೇಳ ಕಾಲಂ ಚಿರಂತಂ ಇತ್ಯಾದಿ. ಅರ್ಥಾತ್ ವೃತ್ಯಾತ್ಮಕ ಕಾಲವೇ ಪರಮಾತ್ಮನ ಸೃಷ್ಟಿ ಆಶ್ರಯ ರೂಪದೊಳಗೆ ಅಲ್ಲಿ ಮಾಡ್ತದೆ. ರಾಜನ್ ಪ್ರಕೃತಿ ಪುರುಷನ ದ್ವಾರ ಸತ್ಯದ ನಿರ್ಮಾಣ ಮಾಡ್ತದೆ. 10ನೇ ಸ್ಕಂದೊಳಗೆ ಹೇಳ ಇದೇನು ಕಾಲ ಇದೆ, ಅದು ನಿನ್ನ ಚೇಷ್ಟ ಅಂತ, ನಿನ್ನ ಚೇಷ್ಟ ಅಂತಂದರೆ ನೀ ಕೆಲಸ ಮಾಡ್ತಿಲ್ಲ, ಅದು ಅದೇ ದ್ವಾರ ಸಂಸಾರ ಚೇಷ್ಟ ಮಾಡ್ತದೆ. ಅದರಿಂದನೇ ನಿಮೇಷ ಹಿಡ್ಕೊಂಡು ಸಂವತ್ಸರ ತನಕ 1 ನಿಮಿಷ ಅಧಿಕ ಮಹಾನ್ ಕಾಲದ ಈ ಪ್ರಕಾರ ಕ್ಷೇಮಧಾಮ ನಿನ್ನ ದ್ವಾರ ಸಂಸಾರ ಕೆಲಸಗಳು ನಡೀತಾ ಇರ್ತವೆ. ನಿಮೇಷ ಹಿಡ್ಕೊಂಡು ಒಂದು ಸಣ್ಣ ನಿಮಿಷ ಸಂವತ್ಸರ ತನಕ ಅವೆಲ್ಲ ಕೆಲಸ ನಡೀತಾ ಇರ್ತಾವೆ. ಜೀವನ ಆತ್ಮ ನೋಡಿ, ಜೀವನ ಆತ್ಮನಲ್ಲಿ ಲಯ ಆಗ್ತದೆ. ಜೀವನದು ಆತ್ಮ ಲಯ ಆಗ್ತದೆ. ಲಯ ಇದರ ಅರ್ಥ ತಿಳ್ಕೊಬೇಕು, ಅದು ಸಾಕ್ಷಾತ್ಕಾರ ತಿಳ್ಕೊಬೇಕು. ಪ್ರಕೃತಿಯಲ್ಲಿ ಏನು ಆಗೋ ಕಾರಣ ಪ್ರತಿಯೋಗಿ ಅಭಾವ ಆಗುವುದರಿಂದ ಪರಮಾತ್ಮ ಸಂಪೂರ್ಣ ಇರೋದರಿಂದ ಸತತ ರೂಪ ಅಲ್ಲಿ ಯಾವಾಗಲೂ ಸತತ್ ರೂಪ ಯಾವಾಗಲೂ ಇರ್ತದೆ. ಅದು ಈಗೈತಿ ಈಗಿಲ್ಲಪ್ಪ ಅನ್ನುವಂಥದ್ದಿಲ್ಲ. ಆತ್ಮ ತನ್ನ ಸ್ವರೂಪದೊಳಗೆ ಸ್ಥಿತ ಇರ್ತಾನೆ. ತನ್ನ ಮೂಲ ಸ್ವರೂಪ ಸದ್ರೂಪ ಚಿದ್ರೂಪ ಆನಂದ ನಿತ್ಯಪೂರ್ಣ ಏನು ಅನ್ಕೋ, ಅದ್ರ ರೂಪದೊಳಗೆ ಇರ್ತಾನೆ. ಅದು ಎಂದೂ ಅವನಿಂದ ಬದಲಾಗುವುದಿಲ್ಲ. ಈಗ ಒಂದು ಸ್ವಲ್ಪ ನೆನಪು ಹಾರ್ದಂಗೆ ಆಗೈತೆ ನೋಡ್ರಿ ನಿಮ್ಗೆ, ಆಗೈತನ ಹೇಳಿ. ಅದಕ್ಕಲ್ಲೇ ಆತ್ಮ ತನ್ನ ಸ್ವರೂಪದ ಸ್ಥಿತ ಇರ್ತಾನೆ. ಅವನಿಗೆ ಎಂದೂ ಲಯ ಅನ್ನೋದು ಆಗಂಗಿಲ್ಲ. ಯಾಕೆ? ಅವ ಕೇವಲ ಉಪಾಧಿರಹಿತ. ಅವ ಹೆಂಗದಾನ? ಉಪಾಧಿ. ಅದಕ್ಕೆ ಕಾರಣ ಏನು ಅಂದರೆ ವಿಶ್ವದ ಸೃಷ್ಟಿಯ ಅಧಿಷ್ಠಾನ ರೂಪದಿಂದ ಲಕ್ಷಿತ ಈ ಪ್ರಕಾರ ಅವ ಹೆಂಗದನಪ್ಪ? ಅವ ಉಪಾಧಿರಹಿತದಾನ. ಉದ್ಧವ ನೋಡಿ, ಏನು ಈ ರೀತಿ ಆಗ್ತದಲ್ಲ, ಅದು ಪ್ರಪಂಚದ ಅವ ಹೇಳ್ತಾನ. ಅದನ್ನು ಪ್ರಪಂಚದ ಭ್ರಮ ಹೆಂಗೆ ಆಕೈತ್ರಿ ಅಂತಂದ್ರೆ ಅದನ್ನ ಹೇಳ್ತಾನೆ. ಹಿಂಗೆ ಆತಂದ್ರೆ ಅದು ಕೂಡ ಶೀಘ್ರ ವಿನಷ್ಟ ಆಗಬೇಕಲ್ಲ. ಈ ಥರ ಸೂರ್ಯೋದಯ ಆದ ಕೂಡಲೇ ಆಕಾಶ ಸೂರ್ಯೋದಯ ಆತ, ಆಮೇಲೆ ಸೂರ್ಯೋದಯ ಆದ ಕೂಡಲೇ ಆಕಾಶದೊಳಗೆ ಅಂಧಕಾರ ನಾಶ ಆಕತಿ. ಹಂಗೆ ಆಗ್ಬೇಕಾಯ್ತಲ್ಲ. ಇದನ್ನು ಪ್ರಸ್ತುತ ಆಗುವ ಉಪಯೋಗ ಏನು ಹೇಳ್ತಾರೆ? ಮನಸ್ಸಿನ ಭೇದ ನೈಮಿತ್ತಿಕ ಭ್ರಮ ಆಗುವುದು. ಇಲ್ಲೇ ಯಾವುದೇ ಪ್ರಕಾರದ ಆದರೂ ಆ ಹೃದಯದೊಳಗೆ ಅದು ಸರಿಯಾಗಿ ಉಳಿಯಂಗೆ ನಿಮಿತ್ತ ಸ್ವಲ್ಪ ಆಗಿರ್ತತೆ, ಹೋಗಿಬಿಡ್ತತೆ. ಅದಕ್ಕೆ ಈ ರೀತಿ ಉದ್ಧವ ನಾನು ಕಾರ್ಯಕಾರಣ ಎರಡಕ್ಕೂ ಸಾಕ್ಷಿಯಾಗಿದ್ದೇನೆ. ಕಾರ್ಯಕ್ಕೂ ಸಾಕ್ಷಿ, ಕಾರಣಕ್ಕೂ ಸಾಕ್ಷಿ. ಕಾರಣ ಯಾವುದಪ್ಪ? ಈ ಮಣ್ಣು ಆತಂತ ತಿಳ್ಕೊ, ಅದನ್ನು ನೋಡವ ನಾನು. ಗಡಿಗೆ ಪಡಿಗೆನ ಕಾರ್ಯ ನಡೀತಾವ, ಅದಕ್ಕೂ ನೋಡವ ನಾನು. ನಿನಗೆ ಸೃಷ್ಟಿಯಿಂದ ಪ್ರಳಯ ತನಕ, ಪ್ರಳಯದ ಮತ್ತು ಸೃಷ್ಟಿ ತನಕ ಸಾಂಖ್ಯ ವಿಧಿ, ಇದು ಸಾಂಖ್ಯ ವಿಧಿ ಹೇಳಿ. ಇದರೊಳಗೆ ಸಂದೇಹ ಅದೇ ಗಂಟಿನಲ್ಲಿ ಸಂಶಯ ಅದೆಲ್ಲ ಹರಿದು ಪುರುಷ ತನ್ನ ಸ್ವರೂಪದ ಸ್ಥಿತಿ ಆಗ್ತಾನೆ. ಅಂದರೆ ಅವನು ಎಲ್ಲೂ ಬದಲಾವಣೆ ಅನ್ನುವಂಥದ್ದು ಅವನಲ್ಲೇ ಆಗಂಗಿಲ್ಲ ಅಂತ ತಿಳಿಸಿ ಈ ಅಧ್ಯಾಯದೊಳಗೆ 3 ಗುಣದ ವೃತ್ತಿಗಳ ವರ್ಣನೆ ಮಾಡ್ತಾನೆ. 25ನೇ ಅಧ್ಯಾಯ ಅಲ್ಲಿ ಭಗವಂತ ಹೇಳ್ತಾನೆ, ಹೇ ಪುರುಷವರ್ಯ, ಹೇ ಪುರುಷವರ್ಯ, ಪುರುಷ ಶ್ರೇಷ್ಠ ಅಸಿಮಿಶ್ರಾಣ ಗುಣಾನ ಏನ ಪುಮಾನ್ ಯಥಾ ಭವೆ ತತ್ ಸಂಶತಃ. ನೋಡಿ, ಹೇ ಬುದ್ಧವ, ಯಾವ ಅಮಿಶ್ರಿತ ಗುಣ ಇದೆ, ಅಮಿಶ್ರಿತ ಅಲ್ಲ ಗುಣ, ಗುಣದ ಕಾರಣ ಪುರುಷನ ಏನು ಸ್ವಭಾವ ಇರ್ತದ ಅದನ್ನು ನಾನು ನಿನಗೆ ತಿಳಿಸ್ತಾ ಇದ್ದೇನೆ. ಎಚ್ಚರದಿಂದ ಕೇಳು. ನೋಡಿ, ಅಮಿಶ್ರಿತ ಗುಣದ ಕಾರಣ, ಮಿಶ್ರ ಅಲ್ಲದ ಗುಣದ ಕಾರಣ ಪುರುಷನ ಏನು ಸ್ವಭಾವ ಇರ್ತದ ಅದನ್ನು ತಿಳಿಸ್ತೇನಪ್ಪ ನಾನು. ಈ ಅಧ್ಯಾಯದೊಳಗೆ ನೈರ್ಗುಣ್ಯದ ಪ್ರತಿಪಾದನೆ ಮಾಡೋ ಸಲುವಾಗಿ ಚಿತ್ರ ಉತ್ಪನ್ನ ಆಗುವಂಥ ಸತ್ವಾದಿ ಗುಣದ ವೃತ್ತಿಗಳ ಅನೇಕ ಪ್ರಕಾರದ ನಿರೂಪಣೆ ಮಾಡ್ತಾರೆ. ಪ್ರಕೃತಿ ಪುರುಷರ ವಿವೇಕ ರೂಪ ಜ್ಞಾನದಿಂದ ಸಂಪನ್ನ ಅಂತ ಪುರುಷನ ಪ್ರಯತ್ನ ವಿಶೇಷ ದ್ವಾರ. ನೋಡಿ, ಪುರುಷ ಎಲ್ಲಿ ತನಕ 3 ಗುಣದ ವೃತ್ತಿಯನ್ನು ಅಲ್ಲಿ ಗೆಲ್ಲುವುದಿಲ್ಲವೋ
ನಿಸ್ತ್ರೈಗುಣ್ಯೋ ಭಾವ ಇದು ಮೂರು ಗುಣಗಳನ್ನ ಗೆಲ್ಲಬೇಕು ಅಂದರೆ ಅದ್ರ ಮೇಲೆ ನಮ್ಮ ಅಧಿಕಾರ ಸ್ಥಾಪನೆ ಮಾಡ ಅದು ನಮ್ಮ ಕಡೆ ಅದು ನಮ್ಮ ಅಧಿಕಾರ ಮಾಡು ನಮಗೆ ನಾನು ಮಾಡುವ ನಾಯಿ ಬಾಲ ಅಗಾಡಿಸ್ಬೇಕು ಹೊರತಾಗಿ ಬಾಲನೇ ನಾಯಿನ ಅಗಾಡಿಸುವಂಥ ಪಳೆ ಬರಬಾರ್ದು ಅಂತ ಅವೇನು ಕೈಯಾಗಿದ್ದು ನಮ್ಮ ಆ ಗುಣ ಎದಕ್ಕಪ್ಪ ಅದು ಗುಣ ಏನೇನು ಕೆಲಸ ಸತ್ತು ಗುಣ ಇದ್ರೆ ಏನು ಕೆಲಸ ಮಾಡ್ತಾನೆ ರಜಗುಣ ಇದು ಮಾಡ್ತಾನೆ ಅದಕ್ಕೆ ನಾವೇನು ಮಾಡ್ಬೇಕಾಯ್ತೆ ಮೊದಲು ತಮೋಗುಣ ಹೊಡೆದಾಕ್ಬೇಕು ರಜೋಗುಣ ಹೊಡೆದಾಕ್ಬೇಕು ಸತ್ವಗುಣನೂ ಹೊಡೆದಾಕ ಹ್ಯಾಂಗೆ ಹೊಡೆದಾಕ್ಬೇಕು ಒಂದೊಂದು ಹೊಡೆದಂತ ಭಾಳ ಕಥೆಯನ್ನು ವಿಸ್ತಾರವಾಗಿ ಕೊಟ್ಟು ಆ 3 ಮಂದಿ ಪ್ರವಾಸಕ್ಕೆ ಹೊಂಟಿದ್ರು ಒಬ್ಬ ಸಾಧು ಇದ್ದಂತ ಒಬ್ಬ ರಾಜ ಇದ್ದಂತ ಒಬ್ಬ ಹಜಮ್ ಇದ್ದಂತ ಉದಾಹರಣೆ ಕೊಟ್ಟರು ಅವಾಗ ದಾರ್ಯಾಗ ಹೋಗಾಕ ಹತ್ತಾಗ ಹಸುವಾತಂತ ಏನಂದ್ರೆ ಇಲ್ಲೇ ಅಡುಗೆ ಮಾಡ್ಕೊಂಡಪ್ಪ ಅಡುಗೆ ಮಾಡ್ಕೊಂಡು ಹೋಗು ನಡಿ ಅನ್ನಂತ ಅವ ಬೆರ್ಕಿದ್ನಂತೇನೋ ಹಜಮ್ ತೊಗೊಂಡ್ರವ್ರು ಬೆರ್ಕಿರ್ತಾರ ತಮಾಸುನ ಅವ ಅನ್ನಂತ ಅಲ್ರಿ ಯಾಕೆ ಅಡುಗೆ ಮಾಡ್ಕೊಂಡು ತಿಂತೀರಿ ಆರಾಮ್ ಹಣ್ಣದವ ನಾಲ್ಕು ಹಣ್ಣು ತಿಂತಾವ ದೊಡ್ಡವ 2 ಹಣ್ಣು ತಿಂದ್ರೆ ಹೊಟ್ಟೆ ತುಂಬತೈತಿ ಆರಾಮ್ ಹಣ್ಣು ಹರ್ಕೊಂಡು ತಿನ್ನೋನು ಹಣ್ಣು ಹರ್ಕೊಂಡ್ರಂತಪ್ಪ ಅವರು ಉಳಿದವ್ರು ಯಾರು ಹೇಳಿಲ್ಲ ಅವ ರಾಜ ಆದವನು ಏನು ಹೇಳಲಿಲ್ಲ ರಾಜ ಕ್ಷತ್ರಿಯ ಕ್ಷತ್ರಗುಣ ಅವ ರಾಜಸ್ ಗುಣದ ಹೇಳ್ತಾರೆ ಬ್ರಾಹ್ಮಣ ಸತ್ವ ಹೌದಾ ಅವಾಗ ಎಲ್ಲರೂ 3 ಮಂದಿ ಆತು ಅಂತ ತಿನ್ನಕ್ಕೆ ಶುರು ಮಾಡಿದ್ರು ಮಾಲಕ್ ಬಂದಪ್ಪ ಮಾಲಕ್ ಬಂದ 3 ಮಂದಿ ಅದಾರು 3 ಮಂದಿ ಅದಾರ ಅಂದ್ರೆ 3 ಮಂದಿ ಹೊಡ್ಯಾಕೆ ಆಗಂಗಿಲ್ಲ ಯಾಕೆ 3 ಮಂದಿ ನನ್ನ ಮೇಲೆ ಬಂದರೆ ಅದಕ್ಕೆ ಅವೇನು ಮಾಡ್ದ 2 ಹೊಗಳದ ಇಬ್ಬರನ್ನ ಮೊದಲು ಬ್ರಾಹ್ಮಣ ಹೊಗಳದ ಅವ್ರ ದೇವತಾ ಅವ್ರ ದೇವ್ರ ಸಮ ಅವ್ರೇನಾರು ಮಾಡಿ ಅವ್ರು ಕೂಡ ಹೋಗಂಗಿಲ್ಲ ರಾಜ ಅಂದ್ರೆ ನಮ್ಮ ರಾಜ ಅವನಿಗೆ ನೀನು ಯಾಕಲೆ ಬಡ್ದಂತ ಯಾವನ್ನ ಮನುಷ್ಯ ಇದ್ದಾನೆ ನೀನು ಇಂಥ ಕೆಲಸ ಮಾಡ್ತಾರೆ ಬಡದು ಇವರಿಬ್ರು ಬಚಾವ್ ಅದೋಪ ಅನ್ನತ್ತಾರೆ ಒಳಗೆ ಕುಂತ್ಕೊಂಡು ಇಬ್ರು ಕುಂತ್ಕೊಂಡು ಅವ್ನು ಬಡದು ಬಡಿವಲ್ಲೆ ಬಿಡಂತ ಅವನು ಬಡ್ದು ಮೂಲಿ ಗುಂಪು ಮಾಡಿಬಿಟ್ಟ ಬಡದು ಅಟ್ಕ ಬಿಟ್ಟನವ ಇಲ್ಲ ಮತ್ತೆ ಇತ್ತ ಬಂದ ರಾಜನ ಕಡೆಗೆ ಅಲ್ಲ ದೇಶಕ್ಕೆ ಬುದ್ಧಿ ಹೇಳ್ಬೇಕು ನೀನು ಇಂಥದ್ದು ಮಾಡಬೇಡ್ರಿಪ್ಪ ಅಂತ ಅನ್ಬೇಕು ಮತ್ತು ಅಂಥದ್ದು ಕುಂಟು ನೀನು ಅವನವ್ರು ಭಾಗಿಯಾದಿ ಅವನು ಕಟ್ಟದಂತ ಎಡೆಗೆ ಅವನು ಅವ ಅಂತ ತಿಳ್ಕೊಂಡ ಬ್ರಾಹ್ಮಣ ನಾನು ಬಿಡಪ್ಪ ಇವ ಅಂತ ತಿಳ್ಕೊಂಡ ಆಮೇಲೆ ಅವನು ಕಟ್ಟದು ಆ ಮೂಲ ಗುಂಪು ಆದಮೇಲೆ ಇವನ ಕಡೆ ಬಂದ ಅಲ್ರಿ ಮಹಾತ್ಮರು ನೀವು ದೊಡ್ಡವರು ತಿಳುವಳಿಕೆ ಸಮಾಜ ತಿದ್ದಬೇಕು ನೀವು ಸಮಾಜ ತಿದ್ದೋದು ಬಿಟ್ಟು ಅವ್ರು ಕೂಡ ಏಕಾದ್ರೆ ನೀವು ಇನ್ನು ಸಮಾಜ ಹೇಳೋರೆ ನೀವು ಬಡಿಯಾಕತ್ತ ಅವನು ಬಡ್ದಿಟ್ಟ ಅಂದ್ರೆ 3 ಬಡಿಬೇಕು ಅಂತ ಮೊದಲು ತಮಸ್ ಕೂಡ ಹೊಡಿ ರಜಸ್ ಹೊಡಿ ಸಾತ್ವಿಕ ಬಡ್ದ ಹಾಕು ಇನ್ನೊಂದು ಕತೆ ಆತ ಒಂದು ಹುಡುಗನ ಹಿಡ್ಕೊಂಡು ಹೋದ 3 ಮಂದಿ ಹಿಡ್ಕೊಂಡು ಹೋಗಿ ಅವನು ಬಡೋದೆಲ್ಲ ಮಾಡಿ ಅವನು ಆಭರಣ ಕಸ್ಕೊಂಡ ಅವಾಗ ಅವ ಮತ್ತೊಬ್ಬ ಕೊಂದುಬಿಡ ಅಂತಂದಂತ ಯಾಕೆ ಕೊಂತೀರಿ ಪಾಪ ಕಟ್ಟಿಬಿಡು ನೀವು ಅಲ್ಲಿ ಹೋಗಿ ಹೇಳ್ಬಾರ್ದು ಕಟ್ಟಿಬಿಡು ಏನಾಗೋದಾಕೈತೆ ಅವ ಗಾಡಿ ಇದಕ್ಕೆ ಕಟ್ಟಿದ್ರು ಅದಕ್ಕೆ ಒಂದು ಗಿಡಕ್ಕೆ ವಾರ ಅಂದ ಕೂಡಲೇ ಇವ ಕಟ್ಟಿದ್ನಲ್ಲಿ ಇನ್ನೊಬ್ಬ ಇದ್ದವ ಸತ್ತು ಗುಣದವ ರಜೋ ತಮಸ್ ಗುಣದವ ಬಡ್ದ ರಜೋ ಗುಣದವ್ರು ಏನು ಮಾಡಿದ್ರು ಕಟ್ಟಿಬಿಡೋಣ ಅಂತದ್ದು ಹೌದಾ ಅವ ಕಟ್ಟಿಬಿಟ್ಟ ಆಮೇಲೆ ಅವನು ಹೋದ ಕಟ್ಟಿ ಇನ್ನೊಬ್ಬ ಉಳ್ದವ ಸಾತ್ವಿಕ ಗುಣದವ ಅವ ಏನು ಮಾಡ್ದ ಪಾಪ ಹುಡುಗ ಸುಮ್ಮನೆ ಎಲ್ಲ ಪಜಿತಾ ಇದ್ದಿತ್ತು ಬದುಕೊಂಡಿರಲಿ ಅವ್ರ ಮನೆಗೆ ಹೋಗಲಿ ಪಾಪ ಅವನದೇನು ತಪ್ಪದ ನಾವು ರೊಕ್ಕ ಸಲುವಾಗಿ ಮಾಡಿದ್ವಿ ಅಂತೇನು ಮಾಡ್ದ ಅವನು ಬಿಚ್ಚದ ಮತ್ತು ಇವು ಕಣ್ಣು ಕಟ್ಟಿ ಕರ್ಕೊಂಬಂದ್ರು ಮನೆಯೂ ಗೊತ್ತಿಲ್ಲ ಅಡವ್ಯಾಗ ಕರ್ಕೊಂಬಂದಾರ ಅವ್ನ ಮನೆ ತನಕ ಬಿಡೋನು ಅಂತ ಸಾವಕಾಶ ಕರ್ಕೊಂಡು ಹೋದ ಕರ್ಕೊಂಡೋಗಿ ನಿಮ್ಮ ಮನೆ ಅಲ್ಲೇ ನೋಡ್ತಮ್ಮ ಹೋಗಲ್ಲ ಇವಂತಾನೆ ನೀವು ಬರ್ರಿ ನಮ್ಮ ಮನೆಗೆ ಉಪಕಾರ ಮಾಡಿರಿ ಒಂದು ಸ್ವಲ್ಪ ಚಾಗಿ ಕುಡಿದು ಹೋಗಿರಂತೆ ಹಬ್ಬ ಪಂಚಮಿ ಉಂಡಿ ಗಿಂಡಿ ಮಾಡಿರ್ತೀನಿ ಬಂದ ನಾವ ಯಾಕೆ ಮತ್ತು ಇವ್ರ ಅಂತ ಹೇಳ್ಕೊಂಡು ಬನ್ನಿ ಮನೆಯಾಗ ಕಟ್ಟಿದಾರ ಅದಕ್ಕೆ ಇಲ್ಲಪ್ಪ ನೀವು ಹೋಗ್ಬಾ ನಾವು ಹೋಗ್ಕರ್ ಅಂದ್ರೆ ಏನು ಮಾಡ್ದ ತಾಮಸ್ ಗುಣ ಇದ್ದವ ಏನು ಮಾಡ್ದ ಬಡ್ದು ಹಾಕ್ಬಾರ್ದ ರಜೋಗುಣದ ಕಟ್ಟು ಹಾಕ್ಬಾರ್ದ ಸತ್ತು ಗುಣ ಅವನು ಬಿಡಿಸ್ದ ಹಿಂಗೆ ಉದಾಹರಣೆ ಕೊಡ್ಬೇಕಾದ್ರೆ ನಮಗೆ ಲೌಕಿಕದೊಳಗೆ ಈ 3 ಉದಾಹರಣೆ ಕೊಡ್ತಾರೆ ನಾನೇ ಉದಾಹರಣೆ ಕೊಡ್ತಾರೆ ಇದ್ರ ಅರ್ಥ ಏನಪ್ಪ ಅಂದ್ರೆ ಆ 3 ಅವ ಸತ್ತುಗುಣ ಮನೆಗೆ ಬರ್ಬೇಕಾಯ್ತಲ್ಲ ನಂಗಾರೆ ಅಲ್ಲಿ ಬರಲಿಲ್ಲ ಈ ಮನೆ ಎತ್ತು ಹೋಗಂತ ಯಾಕೆ ಅದನ್ನು ಮೀರಬೇಕು ಅಂತ
ಅದ್ರಾಗ ಕುಂಡ್ರು ಸಿಕ್ಕೊಂಡ್ರು ಬಾರ ಸತ್ವಾ ಸಂಜಾಯತೆ ಜ್ಞಾನ ಅಜ್ಞಾನ ಜ್ಞಾನ ಹಾಕೊಂಡು ಬಿಟ್ಬಿಡ್ಬೇಕಾದ್ರೆ ಜ್ಞಾನ ಮಾಡ್ಕೋಬೇಕು. ಇದ್ರ ಅರ್ಥ ಏನು ಅಂದ್ರೆ ನಾನು ಸಾತ್ನಾ ಜ್ಞಾನಿ ಅದೇನಿ ಅಭಿಮಾನಿ ಅಭಿಮಾನ ಕಾಡ್ತದೆ. ಅದಕ್ಕೆ ಮೂರು ಗುಣಗಳಿಗೆ ಅದಕ್ಕೆ ಅವ್ರು ಹೇಳ್ತಾರೆ ಮೂರೂ ಗುಣ ಅನೇಕ ಪ್ರಕೃತಿ ಪುರುಷ ವಿವೇಕ ಜ್ಞಾನ ಸಂಪನ್ನ ಪುರುಷನ ಪ್ರಯತ್ನ ವಿಶೇಷ ದ್ವಾರ ಪುರುಷ ಎಲ್ಲಿ ತನಕ ಮೂರೂ ಗುಣದ ವೃತ್ತಿಗಳನ್ನು ಗೆಲ್ಲುವುದಿಲ್ಲವೋ ಹೋಗಿ ಬರ್ತೀರಿ ಮತ್ತು ಹೋಗ್ರಿ ಮತ್ತು ಯಾವ ಬಜಿಗೆ ಹೋಗ 9 ಪ್ರಕೃತಿ ಪುರುಷರ ವಿವೇಕ ಜ್ಞಾನ ಸಂಪನ್ನ ಪುರುಷ ಪ್ರಯತ್ನ ವಿಶೇಷ ದ್ವಾರ ಏನು ಬೇಕಲ್ಲೇ ಪ್ರಯತ್ನ ವಿಶೇಷ ದ್ವಾರ ಎಲ್ಲಿ ತನಕ ಮೂರೂ ವೃತ್ತಿಗಳನ್ನು ಗೆಲ್ಲುವುದಿಲ್ಲವೋ ಮೂರು ಗುಣ ಸತ್ವರಜ ತಮಸ್ ಈ ಮೂರು ಕೇಳಬೇಕು. ತಾಮಸಗಳನ್ನ ರಜಗುಣಕ್ಕೆ ಹೋಗಿ ರಜಗುಣದ ಸತ್ವಗುಣಕ್ಕೆ ಬಾ ಅದ್ರಾಗ ಸಿಕ್ಕೊಂಡ್ಕೊಂಡ್ರಬೇಡ ನಾನು ನಂದು ಒಂದು ಸಿಕ್ಕೊಂಡ್ಬೇಡ. ಆಮೇಲೆ ಅಲ್ಲಿ ಹೋಗಿ ಅಹಂಕಾರ ಪಡ್ಬೇಡ ಅದನ್ನು ಅದಕ್ಕೆ ಮೂರೂ ಗುಣ ಗೆಲ್ಲುವುದಿಲ್ಲೋ ಅಲ್ಲಿ ತನಕ ಪ್ರಪಂಚ ಭ್ರಮ ಸಮಾಪ್ತಿ ಆಗುವುದಿಲ್ಲ. ಎಲ್ಲಿ ತನಕ ಬಂದು ಎಷ್ಟು ಸೂಕ್ಷ್ಮ ಇದನ್ನು ಅರ್ಥ ಮಾಡ್ಕೋಬೇಕು ಭಾಳ ಸೂಕ್ಷ್ಮ. ಎಲ್ಲಿ ತನಕ ಸತ್ವಗುಣನೂ ನಮ್ಮನ್ನು ಗದ್ದಲನ ಹಾಕೈತೆ ಅಂತ ಸತ್ವಗುಣ ಅದಕ್ಕೂ ಅವರು ಅಲ್ಲಿ ತನಕ ಪ್ರಪಂಚ ಭ್ರಮ ಸಮಾಪ್ತ ಆಗುವುದಿಲ್ಲ. ಅದಕ್ಕೆ ಅದನ್ನು ಗೆಲ್ಲುವ ಉಪಾಯ ಗುಣದ ವೃತ್ತಿಗಳ ನಿರೂಪಣೆ ಮಾಡೋ ಸಲುವಾಗಿ ಭಗವಂತ ಗುಣಾನ ಇತ್ಯಾದಿ ಶ್ಲೋಕವನ್ನು ಹೇಳ್ತಾರೆ. ಅಸಮಿಶ್ರಣ ಅರ್ಥಾತ್ ವಿಭಕ್ತ ಗುಣದಿಂದ ಮನುಷ್ಯನ ಯಾವ ಪ್ರಕಾರ ಸ್ವಭಾವ ಆಕತ್ತೋ ನಾನು ಅದ್ರ ವರ್ಣನ ಮಾಡ್ತೀನಿ. ನೀನು ಹೆಂಗೆ ಹಾಕಪ್ಪ ಅದನ್ನು ನೀನು ಎಚ್ಚರದವಾಗಿ ಕೇಳು ಅಂತ ಹೇಳಿ. ಎಚ್ಚರವಾಗಿ ಕೇಳು ಅಂದರೆ ಕೇಳಿ ಅದೇ ಕೇಳುವುದ್ರ ಅರ್ಥ ಏನ ಒಂದು ವಾಟಗ ನೀರು ತೊಗೊಂಬಂದ್ರೆ ತರಕ್ಕೆ ಹೋಗ್ತೀನಿ ಕೇಳಿಸ್ಬಿಡ್ರಿ ನನಗೇನು ಗೊತ್ತೈತಿ ನಾನು ಹೋಗುದಿಲ್ಲ ಅಂದ್ರೆ ಕೇಳ್ದಾಗ ಏನದು ಅದಕ್ಕಲ್ಲಿ ಹೇಳ್ತಾರೆ ನೋಡಿ. ಶಮ ಮನ ಸಂಯಮ ದಮ ಇಂದ್ರಿಯ ನಿಗ್ರಹ ತಿತಿಕ್ಷಾ ಸಹಿಷ್ಣುತ ಇಚ್ಛಾ ವಿವೇಕ ತಪಸ್ಯ ಸತ್ಯ ದಯ ಸ್ಮೃತಿ ಸಂತೋಷ ತ್ಯಾಗ ವಿಷಯದ ಬಗ್ಗೆ ಅನಿಚ್ಛ ಶ್ರದ್ಧಾ ಲಜ್ಜಾ ಲಜ್ಜಾ ಅಂತಂದ್ರೆ ನಾವು ಅನೇಕೆಲ್ಲ ನಾಚಿಕೆ ಅಂದ್ರೆ ಏನ್ರಿ ನಾಚಿಕೆ ಬಿಡಂತಾರಲ್ಲ ಏನಂತಾರೆ ಅಲ್ಲ ಪಾಪ ಕರ್ಮ ಮಾಡೋದ್ರೊಳಗೆ ಸಂಕೋಚ ಇಂಥ ಮಾಡೋದು ಬಂತಲ್ಲೋ ಅಂತ ಅವಾಗ ಬಿಡ್ತಾನೆ ಮನುಷ್ಯ. ಅದಕ್ಕೆ ದೇವಿ ಬರ್ತದೆ ಯಾ ದೇವಿ ಸರ್ವ ಲಜ್ಜಾರೂಪೇಣ ಸಂಸ್ಥಿತ ಅದು ಬರ್ತದೆ. ಲಜ್ಜಾ ಹೆಂಗಪ್ಪ ಒಳಗಾದ್ರೆ ಕೆಟ್ಟ ಕೆಲಸ ಮಾಡೋಕ್ಕೆ ಪಾಪ ನಾಚಿಗೆ ಬರಬೇಕು ಏನೋ ಅನಿವಾರ್ಯ ಮಾಡಕತ್ತಾನ. ನಾಚಿಗೆ ಬಂದ್ರೆ ಬಿಡ್ತಾನೆ. ನಾಚಿಗೆ ಬರ್ಲಿಕ್ರೆ ಇವತ್ತೇನು ಬೇಕು ಅದು ಕೊಡ್ರಿ ಇದು ಕೊಡ್ರಿ ಅಂತಾರಲ್ಲ ಇದು ನಾಚಿಕೆ ಅನ್ಸವಲ್ದು ಅವ್ರಿಗೆ. ಹಿಂಗೆ ಉಡಿಯೋ ಒಡ್ಡುದು ನಾಚಿಕೆ ಕೆಲಸಪ್ಪ. ಬೇಡ್ತಾರೆ ಯಾರಪ್ಪ ಕೀಳು ಮಂದಿ ಬೇಡ್ತಾರೆ. ನನ್ನಂಥವು ನನಗೇನು ಬೇಕಾದ ಕೊಟ್ಟಾನ ದೇವರು ನಾ ಬೇಡ್ತೀನಿ ಅಂದರೆ ಸ್ವಲ್ಪ ನಾಚಿಗೆ ಬರ್ಬೇಕು. ನಾಚಿಗೆ ಬಂದ್ರೆ ಅದನ್ನು ಬಿಡ್ತಾನೆ. ನಾಚಿಗೆ ಬರ್ಲಿಕ್ರೆ ಇನ್ನೂ ಕೇಳ್ತಾನೆ ಯಾರ್ಯಾರು ಕೊಡ್ತಾರೋ ಕೇಳ್ಕೊತ ಹೋಗ್ತಾರೆ. ಅದಕ್ಕೆ ಅದಕ್ಕೆ ನಾಚಿಕೆ ಅಂದ್ರೇನಪ್ಪ ಪಾಪ ಕಡು ಸ್ವಭಾವ ಸಂಕೋಚ ಆಗಬೇಕು. ಆತ್ಮರತಿ ದಾನ ವಿನಯ ಸರಳತ ಸತ್ವಗುಣದ ವೃತ್ತಿಗಳು ಇವೆಲ್ಲ ಸತ್ವಗುಣ ವೃತ್ತಿಗಳೇನು ಅಲ್ಲಿಗೆ ಹೇಳಕ್ಕೆ ಬರ್ತಾರೆ. ಈಗ ಮೂರು ಗುಣ ಗೆಲ್ಬೇಕಂದ್ರೆ ಹಂಗಾರೆ ಏನೇನಿರ್ತಪ್ಪ ಮತ್ತು ಏಕ್ದಮ್ ಟಾಪ್ ಸತ್ವಗುಣ ಅಲ್ಲೇನಿರ್ತದೆ ಶಮ ಮನಸ್ಸಿನ ಸಂಯಮ ಇಂದ್ರಿಯ ನಿಗ್ರಹ ತಿತಿಕ್ಷ ಸಹಿಷ್ಣುತ ಈಕ್ಷಾ ವಿವೇಕ ತಪಸ್ಯ ಸತ್ಯ ದಯ ಸ್ಮೃತಿ ಸಂತೋಷ ತ್ಯಾಗ ವಿಷಯ ಬಗ್ಗೆ ಅನಿಚ್ಛ ಶ್ರದ್ಧಾ ಲಜ್ಜಾ ಆತ್ಮರತಿ ದಾನ ವಿನಯ ಸರಳತ ಇವೆಲ್ಲ ಗುಣಗಳು ಇರ್ತಾವ 12 ಇಲ್ಲಿ ಇವೆಲ್ಲ ಗುಣಗಳು ಅಲ್ಲೇ ಗುಣದ ವೃತ್ತಿಗಳ ಇವೆಲ್ಲವನ್ನು ಅಳವಡಿಸ್ಕೋಬೇಕು. ಸತ್ವಗುಣ ಸ್ವಾಭಾವಿಕವಾಗಿ ಅನೇಕ ಜನ್ಮದಿಂದನೂ ಬಂದಿರ್ತೈತೆ. ಸತ್ವಗುಣ ಜನ್ಮದಿಂದನೂ ಬಂದಿರ್ತೈತಿ. ಒಂದು ಮನೆಗೆ ಹೋಗಿದ್ದೆ, ಶ್ರೀಮಂತ ಮಂತನದು ಮುಸ್ರಿ ಕೈಲೆ ಕಾಯ್ಕೊಂಡು ಅಂಥ ಮಂತನದು ಅಪ್ಪಾರ ಕಾಲದಿಂದ ನಡ್ಕೊಂಡವ್ರು ಅಂತ ಕರ್ಕೊಂಡು ಆದರು ಬರ್ರಿ ಅಂತ ಅಲ್ಲಿ ಒಂದು ಹುಡುಗಿ ಸಣ್ಣ ಹುಡುಗಿ ಆ ಹುಡುಗಿನ ಎತ್ಕೊಂಡ್ರೆ ಅದಕ್ಕೆ ದ್ರಾಕ್ಷಿ ಎಲ್ಲರೂ ಬಾಯಾಗ ಹಾಕುತ್ತಾರೆ.
ಅಲ್ಲ ಈ ಹುಡುಗಿ ಈ ಮಂತಂದ ನನಗೆ ಒಳಗನ್ಸೋದು ಈ ಮಂತಂದ ಈ ಹುಡುಗಿ ಹುಡ್ತಂತ ಕಡಿತಂಕ ಹೆಸರು ನೆನ್ಪಿಟ್ಟಿದ್ದ ಹುಡುಗಿಯರ ಹೆಸರು ಬದುಕಲಿ ಕೇಳ್ತಿದ್ದೆ ಆಮೇಲೆ ಈಗ ಲಗ್ನ ಮಾಡ್ಕೊಂಡು ಹೋಗ್ಲಿ ಆಮೇಲೆ ಬೇರೆ ಹಂಗೆ ಶ್ಲೋಕದ ದ್ವಾರ ಸತ್ವಗುಣ ವೃತ್ತಿಗಳ ಪರಿಣಾಮ ಸತ್ವಗುಣ ಹೆಂಗೆ ಇರ್ತೈತಪ್ಪ ಸತ್ವಗುಣ ಇವನು ಸತ್ವಗುಣ ಯಾವನಪ್ಪ ಹೆಂಗೆ ತಿಳ್ಕೊಳ್ಳೋದೆ ಶಮ ಅರ್ಥಾತ್ ಮನಸ್ಸಿನ ವಶಗಳು ಮಾಡೋದು ಇದು ಬಹಳ ಕೆಟ್ಟ ಶಮದಿಂದ ಬೆರೆತಿನ್ನು ಧರ್ಮ ಉಂಟೆ ಅಂತ ಧರ್ಮ ಉಂಟೆ ಅದೆಲ್ಲ ಬರ್ತಾರೆ ಹಂಗೆ ಅದೇ ದಮ ಇಂದ್ರಿಯ ತಿತಿಕ್ಷಾ ಸಹಿಷ್ಣುತ ಕ್ಷಮ ತಿತಿಕ್ಷಾ ಸಹನ ಮಾಡುತ್ತೆ ಈಕ್ಷಾ ಅರ್ಥಾತ್ ವಿವೇಕ ತಪಸ್ ಅರ್ಥಾತ್ ತನ್ನ ಧರ್ಮದ ಪಾಲನೆ ಮಾಡೋದು ಬೇಕಾದಾದರೂ ಸ್ಮೃತಿ ಪೂರ್ವಾಪರಾನುಸಂಧಾನ ಹಿಂದೇನು ಮಾಡಿದೆ ಈಗೇನು ಮಾಡಬೇಕು ತುಷ್ಟಿ ಎಷ್ಟು ಸಿಕ್ಕದ ಅರ್ಥ ಸಂತುಷ್ಟಿ ಎದುರಚ್ಚ ಲಾಭ ಸಂತುಷ್ಟ ಅದೇ ಸಂತುಷ್ಟ ತ್ಯಾಗ ಅರ್ಥಾತ್ ವ್ಯಯ ಮಾಡೋದಕ್ಕೆ ಸ್ವಭಾವ ಕೊಡುವುದು ಅಸ್ಪೃಹ ವಿಷಯದ ಬಗ್ಗೆ ಇಚ್ಛೆ ಇಲ್ಲದೇ ಇರುವಂಥ ಅಥವಾ ವಿಷಯದ ಬಗ್ಗೆ ವೈರಾಗ್ಯ ಇರುವಂಥದ್ದು ಅದಕ್ಕೇನಂತಾರೆ ವಿಷಯ ಅಸ್ಪೃಹ ಸ್ಪೃಹ ಅಂದರೆ ಆಶೆ ಪಟ್ಕೊಂತ ಅಸ್ಪೃಹ ಶ್ರದ್ಧಾ ಅರ್ಥಾತ್ ಗುರು ಆದರೂ ಆಸ್ತಿಕ್ಯ ಬುದ್ಧಿ ಇದಕ್ಕೆ ಶ್ರದ್ಧಾ ಅಂತ ನಿಷಿದ್ಧ ಕರ್ಮ ಮಾಡೋದಕ್ಕೆ ಲಜ್ಜಾ ಇದೆ ದಯ ದಾನ ದಯ ಧಾತುನ ದಾನ ಗತಿಯೊಳು ರಕ್ಷಾ ಅರ್ಥೊಳಗೆ ಅದನ್ನು ಹೇಳ ಆದಿ ಶಬ್ದದ್ವಾರ ಋತುಜ ಸಾಮ ರುಜುತ ಸಾಮ ಸರಳತ ವಿನಯ ಈ ಗ್ರಹಣ ನಿವೃತ್ತಿ ಅರ್ಥಾತ್ ಆತ್ಮೊಳಗೆ ರಮ್ಮಾಣ ಮಾಡು ನೋಡಿ ಅದಂತಂದ್ರೆ ನಿರ್ವೃತ್ತಿ ಉಳಿದ ಕಡೆ ಬಿಡುವುದು ಅವನಲ್ಲೇ ಲಕ್ಷ್ಯ ಎಲ್ಲ ಅತ್ಲಾಗನೇ ಇತ್ಲಾ ಮಾಡೋ ಹೊತ್ನಾಗೂ ಲಕ್ಷ ಅತ್ಲಾಗ ಅದಲ್ಲ ಮಾಡ್ಕೊಂಡು ಹೋಗ್ತಾನೆ ಹಾಂ ಏನು ಬೇಕಾದ್ರೆ ದಾರ್ಯ ನಡೀತಾನ ಯಾರಿದ್ರಿಗೆ ಬಂದವ್ರು ಗೊತ್ತಾಗಲ್ಲ ತನ್ನ ಲಕ್ಷ್ಯ ಇರ್ತಾನೆ ಯಾಕೆ ನೀವೇನ ತಾನಿದ್ದಾಗ ಹಂಗೆ ಲಕ್ಷ್ಯ ಅತ್ಲಾಗ ಏನು ಕಾಮ ಈಕ್ಷಾ ಇಚ್ಛಾ ಪ್ರಯತ್ನ ಸೊಕ್ಕು ತೃಷ್ಣ ಅಸಂತೋಷ ಸ್ತಂಭ ಇತ್ಯಾದಿ ಸೊಕ್ಕು ಆಶಿಹಿ ಅರ್ಥಾತ್ ದೇವತೆಗಳ ಧನ ಆದಿ ಯಾಚನೆ ಮಾಡೋದು ಆ ದೇವರಿಗೆ ಕೇಳೋದು ಭಿದ ಅರ್ಥಾತ್ ಭೇದ ಬುದ್ಧಿ ಸುಖಂ ವಿಷಯದ ಹೋಗುವ ಸುಖ ಮದೋತ್ಸಾಹ ಮದ ಸೊಕ್ಕು ಅರ್ಥಾತ್ ಬುದ್ಧಿ ಆದಿಸಲ ಮದಜನ್ಯ ಉತ್ಸಾಹ ಸೊಕ್ಕು ಯಶ ಪ್ರೀತಿ ಅರ್ಥಾತ್ ತನ್ನ ಯಶೋ ಪ್ರೇಮ ನಾ ಹೆಂಗೆ ಮಾಡಿ ನೋಡು ಹಾಸ್ಯ ಪರಾಕ್ರಮ ಹಠಪೂರ್ವಕ ಉದ್ಯೋಗ ಮಾಡೋದು ಇವೆಲ್ಲ ರಜೋಗುಣ ಕಾಮ ಇತ್ಯಾದಿ ರಜೋಗುಣ ವೃತ್ತಿಯನ್ನು ನೋಡು ಕಾಮ ಅರ್ಥಾತ್ ಅಭಿಲಾಷ ಅದು ಬೇಕಿದ್ದು ಬೇಕು ಈಹ ಅರ್ಥಾತ್ ವ್ಯಾಪಾರ ಮದ ಅರ್ಥಾತ್ ಸ್ವಕ್ಕು ತೃಷ್ಣ ಅರ್ಥಾತ್ ಲಾಭ ಆಗೋದ್ರ ಕಡೆ ಸಂತೋಷ ಲಾಭ ಆಯ್ತು ಸಂತೋಷ ಅಭಾವ ಆಮೇಲೆ ಸಂತೋಷದ ಅಭಾವ ಯಾವಾಗ ಅರ್ಥಾತ್ ಲಾಭ ಆದರೂ ಸಂತೋಷದ ಅಭಾವ ಯಾಕಪ್ಪ ಇನ್ನಷ್ಟಾಗಲಿ ಈಟ ಆಗ್ಬಿಡ್ರಿ ಲಾಭ ಹೋದ ವರ್ಷ ಇಷ್ಟಾಗಿತ್ತು ಮನುಷ್ಯ ವ್ಯಾಪಾರಸ್ಥೆ ಅಂತ ಒಂದು ಹೋದ ವರ್ಷ 10,000 ರೂಪಾಯಿ ಲಾಭ ಆಗಿತ್ತು ಅಂತ ತಿಳ್ಕೊಪ್ಪ ಈ ವರ್ಷ 2,000 2,000 ಲಾಭ ಅನ್ನಂಗಿಲ್ಲವ 2,000 ನುಕ್ಸಾನ್ ಅಂತ ಏನು ರೀ 2,000 ನುಕ್ಸಾನ್ ಆಯ್ತು ನೋಡ್ರಿ ಅಲ್ಲೂ 8,000 ಲಾಭ ಆಗೈತಲ್ಲ ಪಾಸ್ರ 10,000 ಲಾಭ ಅನ್ನಂಗಿಲ್ಲವ ಈಗ ರಜಗುಣ ತೋರಿಸೋದು ಅದಕ್ಕೆ ಸ್ತಂಭ ಅರ್ಥಾತ್ ಗರ್ವ ಆಶಿ ಧನದ ಬಗ್ಗೆ ಅಭಿಲಾಷ ಆಮೇಲೆ ದೇವತೆ ಪ್ರಾರ್ಥನೆ ಮಾಡೋದು ನಮ್ಗೆ ಅದು ಕೊಡು ಇನ್ನು ಬುದ್ಧಿ ಸುಖಂ ಅರ್ಥಾತ್ ವಿಷಯ ಭೋಗ ಮಹೋತ್ಸಾಹ ಉತ್ಸಾಹ ಮದ ಯುದ್ಧ ಅಧಿನ್ವಿ ಅದು ಮಾಡಿ ನೋಡೇ ಬಿಡೋಣ ಯಶ ಪ್ರೀತಿ ಅರ್ಥಾತ್ ತನ್ನ ಪ್ರಶಂಸಾ ಕೇಳಿ ಪ್ರಸನ್ನ ಹೊಗಳಬೇಕು ನೋಡ್ರಿ ಬಾಬಾ ಜಗಳಿದ್ರೆ ನಮ್ಗೆ ಯಾಕೆ ಹಿಂಗೆ ಹಾಸ್ಯಂ ಯಾವುದೇ ಉಪಹಾಸ ಮಾಡು ಬೇರೆದವ್ರಿಗೆ ಯಾವುದೇನೈತಿ ವೀರ್ಯ ಅರ್ಥಾತ್ ಪ್ರಭಾವದ ಆವಿಷ್ಕಾರ ಬಲೋದ್ಯಮ ಹಠಪೂರ್ವಕ ಉದ್ಯೋಗ ಮಾಡು ಆದಿ ನ್ಯಾಯಪೂರ್ವಕ ಆತಂದರೆ ಅದು ಅದು ನ್ಯಾಯಪೂರ್ವಕವಾದ ಸಾತ್ವಿಕ ಆದರೆ ಸ್ವಂತಕ್ಕಾದ ರಜೋಗುಣ ನಿಮ್ನಾಂಕೆ ತಮೋಗುಣ ವೃತ್ಯ ಇನ್ನು ಸತ್ವಗುಣ ರಜೋಗುಣ ತಮೋಗುಣದ ಮಾಡ್ತಾರೆ ತಮೋ ವೃತ್ಯ ಕ್ರೋಧ ಅಸಂಯುಕ್ತ ಭಗವದ್ಗೀತೆ ಲೋಭ ಮಿಥ್ಯಾಭಾಷಣ ಮಿಥ್ಯಾಭಾಷಣ ಅಂದರೆ ಸುಸ್ವ ಹೇಳೋದು ನಂಗೆ ಹೇಳೇನು ಬಿಡ್ರಿ ಹಂಗಂದಿರ್ತಾನೆ ಹೇಳೇನ ಮತ್ತು ಯಾಕೆ ಅವ್ರಿಗೆ ನಾವಿಲ್ಲ ಅದು ಏನು ಅವ್ರ ಚಲೋ ಮಾತಾಡೋಣ ಹಾಗೆ ಹಿಂಸಾ ಯಾಚನೆ ಮಾಡೋದು ಪಾಖಂಡ ಎಲ್ಲಿದ್ದೇವರು ಶ್ರಮ ಕಲಹ ಶೋಕ ಮೋಹ ವಿಷಾದ
ನಿದ್ರಾ ಈ ಭಯ ಇವೆಲ್ಲ ಅಕರ್ಮಣ್ಯತಾ ಏನು ಮಾಡಪ್ಪ ಕಷ್ಟಕ್ಕೆ ಕರಿಬೇಡ್ರಿ ಊಟಕ್ಕೆ ಮರಿಬೇಡ್ರಿ. ಇಷ್ಟು ಇದು ಮಾಡ್ಕೊತೀವಿ ಇವೆಲ್ಲ ತಮೋಗುಣದ ಲಕ್ಷಣ ಇಷ್ಟ ಟೀಕಾ ಮಾಡೋದಲ್ಲ ತಮೋಗುಣ ಅಂತ ನೋಡು ಈ ತಮೋಗುಣದ ವೃತ್ತಿಯ ವರ್ಣನ ಮಾಡಿ ಕ್ರೋಧ ಅರ್ಥಾತ್ ಅಸಹಿಷ್ಣುತ ಲೋಭ ಖರ್ಚು ಮಾಡೋಂಗಿಲ್ಲ ಇಟ್ಕೊಳಕ್ಕೂ ಅನೃತಂ ಅಶಾಸ್ತ್ರೀಯ ಭಾಷಣ ಇದು ನೋಡಿ ಈಗ ಅರ್ಥ ಇಟ್ಕೊಡ್ರಿ ಅನೃತಂ ಇದಕ್ಕೆ ಸುಳ್ಳು ಅನ್ಲಿಲ್ಲ ಇವರು ಅಶಾಸ್ತ್ರೀಯ ಭಾಷಣ ಶಾಸ್ತ್ರ ಏನು ಮಾಡ ಅದನ್ನು ಮಾಡ ಪ್ರಿಯಂ ಬ್ರೂಯಾತ್ ಸತ್ಯಂ ಬ್ರೂಯಾತ್ ಪ್ರಿಯಂ ಭೂತ್ಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಇದು ಅಶಾಸ್ತ್ರೀಯ ಆತಿಲ್ಲ ಸುಳ್ಳು ಮಾತಾಡೋದು ಅಶಾಸ್ತ್ರೀಯ ಈ ರೀತಿಯಾಗಿ ಅಶಾಸ್ತ್ರೀಯ ಭಾಷಣ ಹಿಂಸಾ ದ್ರೋಹ ಮಾಡೋದು ವ್ಯಂಗ್ಯ ಅರ್ಥಾತ್ ಪ್ರಾರ್ಥನಾ ಬೇಡೋದು ಅದು ಕೊಡ್ರಿ ಇದು ಕೊಡ್ರಿ ಅಂತೆ ದಂಭ ಧಾರ್ಮಿಕತೆ ತೋರಿಸು ದಿಖಾವ ಖರೆ ಅಲ್ಲ ಒಂದೀಟ್ ಮಾಡಿ ಇನ್ನೂ ಮಾಡಾಕತ್ತೀನಿ ಅಂತ ತೋರಿಸು ಕ್ಲಮ ಅರ್ಥಾತ್ ದಣಿ ಈಟಿಟ್ ಕಲಿಹಿ ಜಗಳ ಮಾಡೋದು ಶೋಕ ಮೋಹವು ಯಾವುದೇ ಮಾತನ್ನು ಶೋಕ ಮಾಡುವಂಥ ಅಯ್ಯೋ ಹಿಂಗ ಅಜ್ಞಾನ ವಿಷಾದಾತ್ರಿ ಅರ್ಥಾತ್ ದುಃಖ ದೀನತ ನಿದ್ರಾ ನೋಡಿ ಮಕ್ಕಳು ಮತ್ತು ಬೇರೆ ಕೆಲಸ ಏನ್ರಿ ನಮಗೆ ಹಾಗೆ ತೊಂದ್ರೆ ಅಂದರೆ ಆಕಳಿಸು ಬೀಸು ಇವೆಲ್ಲ ಈ ರೀತಿ ನನಗೆ ಅದು ಸಿಕ್ಕರೆ ಈ ಪ್ರಕಾರ ಇಚ್ಛೆ ಅದು ಸಿಕ್ಕರೆ ಚಲೋ ಇದು ಸಿಕ್ಕರೆ ಚಲೋ ಅದಾದ್ರೆ ಚಲೋ ಹಿಂಗೆ ಭಯ ಅನುದ್ಯಮ ಅಕರ್ಮಣ್ಯತಾ ಇವೇನೇನು ತಾಮಸ ಸಮಸ್ಯೆ ಅದು ಮೂರು ಗುಣದ ಲಕ್ಷಣ ಯಾಕೆ ಹೇಳಕತ್ತಾರಪ್ಪ ಅಂದ್ರೆ ಮೂರು ಗುಣ ಗೆಲ್ಬೇಕಾಯ್ತು ನಾವು ತಮೋ ಗುಣ ದಾಟಿ ರಜೋಗುಣಕ್ಕೆ ಹೋಗೋ ರಜೋಗುಣ ಸತ್ವಗುಣ ನಿಸ್ತ್ರೈಗುಣ್ಯೋ ಭಾವ ಅರ್ಜುನ ಅಂದರೆ ಸತ್ವಗುಣ ಹೆದರಿಕೆ ಬರೋದಿಲ್ಲ ಸತ್ವಗುಣ ಸತ್ವಗುಣ ಬಿಡ್ಬೇಕೇನ್ರಿ ಹಂಗಾರೆ ಸತ್ವಗುಣ ಬಿಡ್ಬೇಡ ಸತ್ವದ ಅಹಂಕಾರ ನಾ ಮಾಡೀನಿ ನನ್ನಲ್ಲಿ ಸತ್ವಗುಣ ಅದಾವ ಈ ಗುಣಗಳೇನದಾವಲ್ಲ ಗುಣಗಳು ಸತ್ವಗುಣ ಅಹಂಕಾರ ಬಿಡು ಅಂತಂದ್ರೆ ಹೆಂಗೆ ಮಾಡ್ಬೇಕು ಹಂಗಾರೆ ನನ್ನಲ್ಲಿ ಚಲೋ ಗುಣ ಅಳವಡಿಸಿ ಆ ಚಲೋ ಗುಣದ ಅಭಿಮಾನ ಇರಬಾರ್ದು ಆ ಚಲೋ ಗುಣದ ಅಭಿಮಾನ ಇದ್ರೆ ಅಭಿಮಾನ ಮನುಷ್ಯನ ಪಾತಾಳಕ್ಕೆ ಹೋಗ್ತೈತಿ ಅಹಂಕಾರ ಅಭಿಮಾನ ಮನುಷ್ಯನ ತಳವೈತಿ ಹಂಗೆ ಆಗ್ಲಾರ್ದೆ ಇವೇನು ಗುಣ ಬಂದಾವ ಇವು ಗುಣದ್ದು ನಿನ್ನ ಕೃಪಾಯಿಂದ ಅನುಭವ ಬರಬೇಕು ಭಗವಂತ ನನ್ನ ಚಲೋ ಮಂದಿ ಹೇಳ್ತಾಳೆ ಅವಾಗ ಇನ್ನೂ ಚಲೋ ರೀ ಎಂಥ ಗುಣ ಅದಪ್ಪ ಬಸ್ನಿಂಗ ನೋಡ್ರು ಯಾವ ಮಠದಾಗ ಇಲ್ಲಿ ನೋಡು ಅಂತ ಹುಡುಗ ಬಸ್ನಿಂಗನಂಥ ಹುಡುಗ ಇಷ್ಟು ಮಠ ಅಡ್ಡಾಡ್ತೀವ್ರಿ ನಾವು ಇಂಥ ಸೇವಾ ಮಾಡೋ ಯಾವಾಗ ಅನ್ಬೇಕು ಅವರು ನನಗೆ ಗೊತ್ತಾ ದೂರ ತಂದಿರ್ಬೇಕ್ರಿ ಅವಾಗೇನು ಕೇಳ್ಸಾಕ ಹುಡುಗ ಇದ್ರಿಗೆ ಅಂದ್ರೆ ಪ್ರೀತಿ ಬರೋದಿಲ್ಲ ಅವಾಗ ಅಂತೇಳಿ ದೂರ ಹೋಗಿ ಅದನ್ನು ನಿನಗೆ ಕೇಳಿಸ್ಬೇಕು ಅವ್ರು ದೂರ ಅಂದಿರ್ತಾರೆ ತಮ್ಮೊಳಗೆ ಮಾತಾಡ್ತಿರ್ತಾರೋ ಅದು ನಿನಗೆ ಕೇಳ್ಸ ಏನು ಹಿಂಗೆ ಅಂದು ಬಿದ್ದೆ ಎಲ್ಲರೂ ಮಾತಾಡ್ತಾರೆ ಗೊತ್ತಾನ ಬಸ್ನಿಂಗ ಹುಡುಗಿ ನೀವೇನು ಹೇಳ್ತೀರ ಅಂತಿ ನಿನಗೆ ಯಾರ ಬುದ್ಧಿ ಹೇಳಕ್ಕೆ ಬಂದ್ರೆ ಎಲ್ಲರೂ ನನಗೆ ಚಲೋ ಅನ್ನಕತ್ತಾರೆ ನೀವೊಬ್ಬ ಮಂದಿನ ಕ್ಯಾಟ್ ಅಂತ ಹೇಳಿ ನನಗೆ ಹೇಳಕ್ಕೆ ನಮಗೆಲ್ಲ ಗೊತ್ತೈತೆ ಹೋಗಿ ಹೆಂಗೆ ಮಾಡ್ಬೇಕು ಅನ್ನೋದು ಅಹಂಕಾರ ಅದಕ್ಕೆ ಸತ್ವಗುಣ ಇರಬೇಕು ಸತ್ವಗುಣ ಅಹಂಕಾರ ಸತ್ವಗುಣದ ಅಹಂಕಾರ ಎಷ್ಟು ಮಂದಿನ ಕೆಲಸೈತಿ ನಮ್ಮ ಜೀವನದಾಗೂ ಪ್ರತ್ಯಕ್ಷ ನೋಡಿದ್ರು ಭಾಳ ಹಂಗೆ ಆ ಮೂರು ಗುಣದನ್ನು ಹೇಳಿ ಅದಕ್ಕೆ ಹೇಳ್ತಾರೆ ಈ ಪ್ರಕಾರ ಸತ್ವ ರಜೋ ತಮೋಗುಣ ವೃತ್ತಿಗಳ ಬೇರೆ ಬೇರೆ ಗುಣ ಭಗವದ್ಗೀತೆ ಒಳಗೂ ಅದ್ರ ಗುಣಗಳು ಅವ ಆಹಾರ ಅಂತ ಹೋಗ್ತಾನೆ ಸತ್ವಗುಣದ ಆಹಾರ ಹೆಂಗೆ ರಜೋಗುಣದ ಹೆಂಗೆ ತಮಸ್ ಗುಣದ ಹೆಂಗೆ ಅವ್ನ ಕೆಲಸ ಹೆಂಗೆ ಮಾಡ್ತಾರೆ ಅವ ಎಂತ ಮಾಡ್ತಾರೆ ಅಹಂಕಾರ ಅನ್ನೋದು ಇಲ್ಲದೆ ಹೆಂಗೆ ಕೆಲಸ ಮಾಡ್ತಾನೆ ಅವನದು ವೃತ್ತಿ ಅವ್ನ ಕರ್ತ ಎಂಥ ಕರ್ತ ಭಾಳ ವಿಸ್ತಾರ ಮಾಡಿ ಹಂಗೆ ಇದರೊಳಗೂ ಕೂಡ ಈ ಮೂರು ವೃತ್ತಿಗಳನ್ನು ಹೇಳ್ತಾರೆ ಅನುಪೂರ್ವಶಃ ಅರ್ಥಾತ್ ಕ್ರಮಾನುಸಾರವಾಗಿ ಮೂರು ಶ್ಲೋಕದ್ವಾರ ಯಾರ ಪ್ರಿಯ ವರ್ಣನ ಅಲ್ಲಿ ಮಾಡಬೇಡ ಪ್ರಾಯ ಇದು ವರ್ಣ ಮೂರು ಗುಣದ್ದು ಇದರ ಭಿನ್ನ ವೃತ್ತಿಗಳು ಅದು ತರ್ಕದ್ವಾರ ಅದು ಇದ್ರ ಭಿನ್ನ ಯಾವಪ್ಪ ತಿಳ್ಕೊ ನೀನು ಉದ್ಧವ ಇದು ನಾ ಇದೇನಿ ಇದು ನಂದು ಈ ಮಾತಾಗುವಂಥ ಬುದ್ಧಿ ಮೂರೂ ಗುಣ ಸತ್ವ ರಜ ಏವಂ ತಮೋ ಗುಣದ ಸಮ್ಮಿಶ್ರಣ ಅದಪ್ಪ ಸತ್ಗುಣ ಹೆಚ್ಚಿರ್ತದೆ ರಜಗುಣ ಕಡಿಮೆ ಇರ್ತದೆ ರಜಗುಣ ಹೆಚ್ಚಿರ್ತದೆ ತಮ್ಮ ಗುಣ ಕಡಿಮೆ ಹಿಂಗೆ ಇರ್ತಾವೆ ಈ ತಾರತಮ್ಯದ ಮನುಷ್ಯ ಇಷ್ಟು ಬದಲಿಯಾಗ್ತಾನ ಇಷ್ಟು ಗುಣ ಬದಲಾಗ ಹೆಂಗಂದ್ರೆ ಅವೆಲ್ಲ ಮೂರು ಗುಣಗಳು ಒಂದು ಹೆಚ್ಚು ಒಂದು ಕಡೆ ಒಂದೇ ಮರ ಸೈಮಲ್ಟೇನಿಯಸ್ ಕಾಂಬಿನೇಷನ್ ಅಂತಾರೆ ಒಕ್ಕೊಂಡು ಒಂದು ಅದು ಹೆಚ್ಚಾಗ್ತಿದ್ದು ಕಡಿಮೆ ಮಾತ್ರ ಅದು ಹೆಚ್ಚಾಗ್ತಿದ್ದ ಈಗ ಮೂರು ಪದಾರ್ಥ ಹೇಳ್ದಾವ ಯಾವುದಪ್ಪ ಔಷಧ ಮೂರು ಅಂತ ತಿಳ್ಕೊ ತ್ರಿಫಲ ಅಂತ ಹೇಳ್ತಾರೆ
ಹಳ್ಳಿಕಾಯಿ ನೆಲ್ಲಿಕಾಯಿ ತಾರಿಕಾಯಿ ಅಂತದ. ಅದಕ್ಕೆ ನಿನಗೆ ಯಾವ್ದು ಹೆಚ್ಚಬೇಕು ಅಂತ ಸ್ವಲ್ಪ ಹೆಚ್ಚು ಹಾಕಾರ ಆ ಡಾಕ್ಟ್ರುಗಳು. ಹೌದು. ನಿನಗೆ ಯಾವ್ದು ಬೇಕು ಅಂದ್ರೆ ಹೆಚ್ಚು ಹಾಕ್ತಾರೆ, ಉಳಿದು ಕಡಿಮೆ ಹಾಕಿರ್ತಾರೆ. ಅದು ಅದನ್ನ ಹೆಚ್ಚು ಹಾಕ್ತಾರೆ, ಇದು ಕಡಿಮೆ ಹಾಕ್ತಾರೆ. ಹಂಗೆ ಈ 3 ಗುಣದಿಂದ 300 ಕೋಟಿ 1000 ಕೋಟಿ ಜನ ಆದರೂ ಅವು ಗುಣಗಳು 3 ಇರ್ತಾವೆ. ಒಂದ್ರಾಗ ಹೆಚ್ಚು ಒಂದ್ರಾಗ ಕಡಿಮೆ, ಅಂದರೆ 3 ಗುಣ ಇಷ್ಟು ಮಂದಿ ಆಗ್ಯಾರ ನೋಡಿ. ಏನು ಮಾಡ್ತಿ? ಹಾಂ, ಹಿಂದೆ ಹಳ್ಳಿಕಾಯಿ ಪಂಡಿತರು ಅಂತಿದ್ರು. ಹಳ್ಳಿಕಾಯಿ ತೊಗೊಂಡು ಹೋಗು, ಅರ್ಶಿಣ ಬೇರೆ ಇಟ್ಕೊಂಡು ಮುಗೀತು. ಹಳ್ಳಿಕಾಯಿ ಪಂಡಿತರ ಆಯುರ್ವೇದ ಡಾಕ್ಟ್ರಿಗೆ ಅದ್ರಾಗನೇ ಎಲ್ಲ ಬೇಕಾದಷ್ಟು ಔಷಧ. ಹಳ್ಳಿಕಾಯಿ ಬೇಕಾದಷ್ಟು ಕೆಲಸ. ನೀ ಅದನ್ನು ಕುಚ್ಚಿ ಕುಡಿ ಬೇಜ್ ಚಾಲು ಆಗ್ತದೆ. ತಿಳಿತಾ? ಅದನ್ನು ತಿನ್ನು ಭೇದಿ ಕಡಿಮೆ ಆಗ್ಬಿಡುತ್ತೆ ಎಕ್ದಮ್. ಹಿಂಗದು ಪುಡಿ ಮಾಡಿ ತಗೋ, ಜ್ವರ ನಿಂದಿರ್ತಾವೆ. ಸೌಮ್ಯ ಬೇಕಿರುವ ತ್ರಿಗುಣ ಸೇರ್ತಾರೆ ತಗೊಳ್ಳುವಾಗ. ಹಾಗೆ ಅವು ಉದ್ಧವ ನಾನು ಇದೇನೆ, ಇದು ನಂದು. ಈ ಮಾತಾಗುವಂಥ ಬುದ್ಧಿಯೊಳಗೆ 3 ಗುಣ ನಂದು. ಇದ್ರಾಗ 3 ಗುಣ ಸತ್ವರಜ ತಮ ಇವು ಮಿಶ್ರಣದ, ಅದು ಕೂಡ್ಯದ. ಯಾವ್ದು ಹೆಚ್ಚು ಯಾವ್ದು ಕಡೆ ಅದರಿಂದ ಆ ವ್ಯಕ್ತಿತ್ವ ಗುರುತಾಗ. ಯಾವ ಮನಸ್ಸು ಶಬ್ದಾದಿ ವಿಷಯ ಇಂದ್ರಿಯ ಪ್ರಾಣಕಾರ ಪೂರ್ವೋಕ್ತ ವೃತ್ತಿ ಉದಯ ಆಗ್ತದೋ ಅವು ಎಲ್ಲಕ್ಕೂ ಸಾತ್ವಿಕ ರಾಜಸ್ಥಾನ ಯುವಕ. ಆ ಗುಣಗಳು ಅಂದರೆ ಹೆಚ್ಚು ಅಂದರೆ ಕಡಿಮೆ. ಮನುಷ್ಯನಲ್ಲಿ ಎಲ್ಲ ಗುಣ ಇದ್ದೇ ಇರ್ತಾವ. ಅವು ಉಪಯೋಗದಿಂದನೇ ಇದೆ. ನೀ ಸತ್ವಗುಣ ತಮೋಗುಣ ಇದಾವೆ ನಿನ್ನ ಕಡೆನೂ. ತಮೋಗುಣ ಇದೆ ನಿದ್ದೆ ಮಾಡ್ತಿ, ನಿದ್ದೆ ಬರಬೇಕಿಲ್ಲ. ನಿದ್ದೆಗೆ ಬರುವಂಥ ತಮೋಗುಣ ಭಗವಂತ. ರಜಗುಣ ಅದು ಮಾಡಿ ಇದು ಮಾಡ್ತೀವಿ. ಸತ್ವಗುಣ ಶಾಸ್ತ್ರಕ್ಕೆ ಬಂದಿದ್ದೀವಿ. ಸತ್ವಗುಣ ಐತಂತ ಶಾಸ್ತ್ರಕ್ಕೆ ಬಂದೀನಿ. ಸತ್ವಗುಣನೂ ಬೇಕಾ, ರಜೋಗುಣನೂ ಬೇಕಾ. ಅದ ಊಟ ಮಾಡ್ಬೇಕನ್ನೋ ಭಾವ ಬರಬೇಕಿಲ್ಲ. ಊಟ ಮಾಡಬೇಕು ಕೆಲಸ ರಜೋಗುಣ, ಅದು ನಿದ್ದೆ ಬೇಕು ತಮೋಗುಣ. ಆದರೆ ಅವ್ನು ಎಷ್ಟು ಬೇಕು ಅಷ್ಟನ್ನು ಉಪಯೋಗ. ಅದ್ರಾಗ ಸಿಕ್ಕೊಂಡು ಕೊಂಡ್ರಬೇಡ ಅನ್ನೋ ಮಾತು ಇದಕ್ಕೆ. ಅದ್ರಾಗ ಸಿಕ್ಕೊಂಡು ಕುಂತಿ ಬಾರ. ಈಗ ಬೇರೆ ಬೇರೆ 3 ಗುಣದ ವೃತ್ತಿಯ ವರ್ಣನ ಇಲ್ಲಿ ಮಾಡ್ತೀವಿ. ಸನ್ನಿಪಾತ 3 ಶ್ಲೋಕ ಮಿಶ್ರಿತ ಗುಣದ ವೃತ್ತಿಯ ವರ್ಣನಲ್ಲೇ ಮಾಡ್ತಾರೆ. ನಾನು ನನ್ನದು ಈ ಮಮತ ಸಂಬಂಧ ಎಲ್ಲ ವೃತ್ತಿಗಳು ಸಮಾನಾಧಿಕರಣ ನೋಡಿದಾಗ ಇವು ಸನ್ನಿಪಾತಜ ಅರ್ಥಾತ್ ಗುಣದ ಮಿಶ್ರಣದ ಕಾರ್ಯ. ಅದೊಂದು ಸ್ವಲ್ಪ ಹೆಚ್ಚಿದೊಂದು ಸ್ವಲ್ಪ ಕಡಿಮೆ ಆಗಿರ್ತದೆ. ಇತ್ತ ಶಬ್ದ ನಾ ಶಾಂತ ಇದ್ದೇನೆ, ನಾ ಕಾಮಿ ಇದ್ದೇನೆ, ಕ್ರೋಧಿ ಇದ್ದೇನೆ. ಇದು ನನ್ನ ಶಾಂತಿ ಅದ, ಇದು ಕಾಮದ ಕ್ರೋಧ ಇತ್ಯಾದಿ ನೋಡ್ಬೇಕು. ನಾವು ಏನದಪ್ಪ ನನ್ನಲ್ಲೇ ಕಾಮ ಬೇಕು ಎದಕ್ಕೆ ಬೇಕು? ನಾನು ಮುಖ್ಯ ಸ್ಥಾನ ಬೇಕು. ಎದಕ್ಕದಪ್ಪ? ಗುರು ಸೇವಾಕ್ಕೆ ಮುಖ್ಯ ಸ್ಥಾನ ಕೊಟ್ಟಿವೋ. ಏನು ಮಕ್ಕಳಿಗೆ ಹೆಂಡತಿ ಮಕ್ಕಳು ಸಲ ಮಾಡಿ ಅಥವಾ ನನಗೆ ತಿನ್ನಾಗಬೇಕು. ಕೆಲವರು ಹೋದ್ರೆ ತಮ್ಮ ಪೂರ್ತಿ ತಾವೇನು ತಿಂದು ಬರ್ತಾರೆ. ಅನೇಕರು ಎಲ್ಲಿ ಮನೆ ಎಲ್ಲಿದೆ ಹೆಂಡ್ತಿ ಮತ್ತು ತಾನು ತಿಂದು ಬರ್ತಾನೆ. ಬಾಳೆಹಣ್ಣು ತಿಂದರು ಒಬ್ಬನ ತಿಂತಾನೆ, ಚಾರಂಗ ಹೋಗಿ ಏನು ಬೇಕು ಅದು ತಿಂದು ಮನೆಗೆ ಬರ್ತಾನೆ. ಇದನ್ನು ಸಾಮೂಹಿಕವಾಗಿ ಎಲ್ಲರೂ ಕೂಡಿ ತಿನ್ನೋಣಪ್ಪ. ಇದನ್ನು ಜೊತೆಗೆ ಭಕ್ತಿ ಶ್ರೇಷ್ಠ ಅದ ನಮಗೆ. ಇವೆಲ್ಲವೂ ಕೂಡ ಅದಕ್ಕೆ ಪ್ರಾಧಾನ್ಯ ಕೊಡ. ಅದಕ್ಕೆ ಭಕ್ತಿಗೆ ಅದು ಕೊಡ್ತಾ ಇದ್ರೆ ಸತ್ವಗುಣ ಹೆಚ್ಚದ ಅಂತ ತಿಳ್ಕೊಬೇಕು. ಇಷ್ಟೇ. ಒಳಗೆ ಕರ್ಮಾನುಸಾರವಾಗಿ ಏನೇನು ಖರ್ಚು ಬಂದಿರ್ತವೆ ಮಾಡೋದಿರ್ತದೆ. ಅದು ಲಕ್ಷ್ಯ ಎಲ್ಲಿ ಕೊಡಬೇಕು? ಅಲ್ಲಿ ಕೊಡಬೇಕು. ಅದಲ್ಲ ಮತ್ತು ಅದಕ್ಕೆ ಬರ್ಬೇಕು. ನೀ ಸಂಗೀತಗಾರ ಅದನ್ನು ಮಾಡ್ಕೊತ ಹೋಗ್ತಾನ. ಹಂಗೆ ಅತ್ಲ ಬರ್ಬೇಕು. ಅದಕ್ಕಲ್ಲೇ ಆ ಶಾಂತಿ ಅದಕ್ಕೆ ಹೇಳ್ತಾರೆ ಗುಣ ವ್ಯವಹಾರ ಶಬ್ದ. ಶಾಂತದ ನೀ ಕಾಮೆ ಇವೆಲ್ಲವೂ ಕೂಡ ಏನದವ ಈ ವ್ಯವಹಾರ ಕೂಡ್ತಾರೆ. ಈ ರೀತಿ ವ್ಯವಹಾರ ಇತ್ಯಾದಿ ಹೇಳ. ಮನ ತನ್ಮಾತ್ರೆಗಳು ಇಂದ್ರಿಯ ಗುಣದ ಈ ಎಲ್ಲಕ್ಕೂ ಸಾತ್ವಿಕ ರಾಜಸ್ಥಾಮ ಇವು ಗುಣನ ಕಾರಣ. ಅದಲ್ಲ ತನಗೇನು ಇದನ್ನು ತಾನು ವಿಚಾರ ಮಾಡಕ್ಕೆ ಕೊಟ್ಟದ್ದು. ಈ ಗುಣಗಳ ಎದಕ್ಕೆ ಹೇಳ್ಯಾರಪ್ಪ ನಮಗೆ? ನಮ್ಮಲ್ಲಿ ಯಾವ ಗುಣಗಳದಾವ, ನಾ ಗುಣ ದಾಟಬೇಕು ಅಂತಂದ್ರೆ ಏನು ಮಾಡ್ಬೇಕು, ಇದ್ರ ತಯಾರಿ ಅದು. ತಮೋಗುಣ ಇದು ತೋರಿಸ್ತದ. ತಮೋಗುಣದ ನಿದ್ದೆನ ಮಾಡ್ತೀನಪ್ಪ ಹಂಗೆ ಎಷ್ಟು ನಿದ್ದೆ ಮಾಡಿ ಅದೇ ಅದಕ್ಕಲ್ಲೇ ಹ್ಯಾಂಗಿರ್ಬೇಕು 4 ಮಾತು. ಯುಕ್ತ ಆಹಾರ ವಿಹಾರಸ್ಯ ಅದರ ಬಂದು ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನ ಅವಬೋಧ ಜ್ಞಾನ. ಸ್ವಪ್ನ ನಿದ್ದೆ. ಎಷ್ಟು ನಿದ್ದೆ ಮಾಡಬೇಕು, ಎಷ್ಟು ಕೆಲಸ ಮಾಡಬೇಕು, ಸೇವಾಗಳನ್ನ ಎಷ್ಟು ಮಾಡಬೇಕು, ಜ್ಞಾನಕ್ಕೆ ಎಷ್ಟು ಅವಕಾಶ ಕೊಡಬೇಕು, ಇದೆಲ್ಲವನ್ನು ಸಮಯವನ್ನು ಮಾಡ್ಯಾರ ಆ ಶ್ಲೋಕ. ಹಂಗೆ ಯಾವುದಕ್ಕೆ ಎಷ್ಟು ಬೇಕು ಅಷ್ಟು ಕೊಡಬೇಕು ಸಮಯನ. ಅದಕ್ಕಿಂತ ಹೆಚ್ಚು ಕೊಡೋಂಗೆ. ಯಾವುದಕ್ಕೆ ಹೆಚ್ಚು ಕೊಡಬೇಕು ನಡೀತದೆ. ಯಾವುದಕ್ಕಪ್ಪ? ಜ್ಞಾನ ಪಡ್ಕೊಳ್ಳೋಕೆ ಹೆಚ್ಚು ಸಮಯ ಕೊಡು. ಯಾಕೆ? ಅದ್ರ ಸಲುವಾಗಿ ಹುಟ್ಟು ಬಂದಂದ ಬಳಿಕ ಎಲ್ಲ ಬಿಟ್ಟು ಅದಕ್ಕೆ ಹೋಗ್ಯ ನೋಡ್ರಿ ಅಂತಂದ್ರೆ ಗೆಲ್ಲಿ ಅದಕ್ಕೊಂದು ಸಮಯ ಕೊಡು. ಉಳಿದದ್ದನ್ನು ಕರ್ತವ್ಯ ಅಂತ ಮಾಡು. ಕರ್ತವ್ಯ ಅಂತ ಮಾಡೋ ಅದಕ್ಕೆ ಹೆಚ್ಚು ಕೊಡಿ ಮಾಡೋಂಗಿಲ್ಲ. ನಿನಗೇನೇನು ಜವಾಬ್ದಾರಿ ಇದೆಲ್ಲ ಪ್ರಾರಂಭದಿಂದ ಬಂದಿರ್ತೈತಿ.
ಋಣಾನುಬಂಧದಿಂದ ಬಂದಿರ್ತೈತಿ. ನಮ್ಮ ಕರ್ತವ್ಯ ನಮಗೇನು ಬಂದಿರ್ತಾವಲ್ಲ, ಋಣಾನುಬಂಧ, ಆಮೇಲೆ ಪ್ರಾರಬ್ಧ. ಆ ಪ್ರಾರಬ್ಧ ಅದಕ್ಕೆ ಹಚ್ಚಿರ್ತದೆ. ಜೀವನದೊಳಗೆ ನಮಗೂ ರಗಡ್ ಬರ್ತಾವೆ, ಹೆಂಗಪ್ಪ ಅವಕ್ಕೆಲ್ಲ ವಿಶ್ಲೇಷಣೆ ಮಾಡಿ ಹೇಳಿ ಕಳಿಸಿರ್ತೀನಿ. ಅಂದರೆ ಅದು 3 ಮನಸ್ಸು, ತನ್ಮಾತ್ರ, ಇಂದ್ರಿಯ ಎಲ್ಲೂ ಸಾತ್ವಿಕರ ತಾಮಸ್ಕೊಂಡು. ಅದಕ್ಕೆ ಈ ಎಲ್ಲ ದ್ವಾರ ಮಾಡುವಂಥ ಒಂದು ವ್ಯವಹಾರ ಅದೇ ಸನ್ನಿಪಾತಜ ಅಂತಾನೆ. 3 ಮಿಕ್ಷಣ. ಯಾವ್ದು ಹೆಚ್ಚು ಯಾವ್ದು ಕಡಿಮೆ ಇರ್ತೈತೆ ಅದ್ರ ಪ್ರಕಾರ ಎಲ್ಲ ಕೆಲಸ ಮಾಡ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಯಾವಾಗ ಮನುಷ್ಯ ಧರ್ಮ ಅರ್ಥ ಕಾಮ್ ಈ ಸಂಲಗ್ನ ಇರ್ತಾನೆ ಅವನಿಗೆ ಸತ್ವಗುಣದ ಶ್ರದ್ಧಾ, ರಜೋಗುಣದ ರತಿ, ತಮೋಗುಣದ ಧನ ಪ್ರಾಪ್ತಿ ಇರ್ತದೆ. ಇದು ಕೂಡ ಗುಣ ಸಮ್ಮಿಶ್ರಣನ ಅದ ನೋಡಿ. ಅದರ ಪುರುಷ ಯಾವಾಗ ಧರ್ಮ ಇತ್ಯಾಸ ಸಂಲಕ್ಷ ಆಗ್ತಾನೋ ಆವತ್ತೇ 3 ನಿಷ್ಠಾರು ಸನ್ನಿಪಾತ ಕಾರ್ಯ ಆಗ್ತದೆ. ಧರ್ಮಾದಿ ಸತ್ವರಾಜ್ ಏವ ತಮಸ್ಸಿನ ಕಾರ್ಯ ಆಗುವಂಥ ವಿಷಯಾನುಸಾರ ಅವೆಲ್ಲ ಅದು ಕೂಡಿರ್ತೈತಿ ಅಂತ ಹೇಳ್ತಾರೆ. ಮತ್ತು ಅದರ ಫಲವು ಸತ್ವಗುಣದ ಶ್ರದ್ಧಾ, ಸತ್ವಗುಣದ ಶ್ರದ್ಧಾ, ರಜಗುಣದ ರತಿ ಆನಂದ, ತಮೋಗುಣದ ಧನದ ಪ್ರಾಪ್ತಿ. ದುಡ್ಡು ಬೇಕು. ಏನು ತಮೋಗುಣ ಅಂತ ಹೇಳ್ತಾರೋ, ದುಡ್ಡು ತಾನೇ ಕೊಡ್ತದೆ, ಸದುಪಯೋಗ ಮಾಡಿ ಅದ್ರ ಮಾತಾಡೋಂಗಿಲ್ಲ. ಇನ್ನೂ ಕೊಡ್ಬೇಕು, ಅವನ ಕಡೆ ಎಷ್ಟು ಹೋಗ್ಬೇಕು, ಅವನ ಕಡೆ ಹೋಗ್ಬೇಕು. ಇವೆಲ್ಲ ತಮೋಗುಣದ ಲಕ್ಷಣ ಹೇಳ್ತಾರೆ. ಹಂಗೆ ಯಾವಾಗ ಪುರುಷ ಸಕಾಮ ಕರ್ಮ, ಗೃಹಸ್ಥಾಶ್ರಮ ಮತ್ತು ಸ್ವಧರ್ಮಾಚರಣ ಅಧಿಕ ಪ್ರೀತಿ ಇರ್ತಾನೋ ಆವಾಗೂ 3 ಗುಣದ ಮಿಶ್ರಣ ಇದ್ದೇ ಇರ್ತತಿ. 3 ಗುಣ ಮಿಶ್ರಣ ಇರುವುದಿಲ್ಲ ಅಂತಲ್ಲ, ಇದ್ದೇ. ಯಾವುದಕ್ಕೆ ಹೆಚ್ಚು ಒತ್ತು ಕೊಟ್ಟಾನಪ್ಪ ಇವ, ಇದು ಮಹತ್ವ. ಯಾವುದಕ್ಕೆ ಬೆಲೆ ಕೊಡ್ತಾನೆ? ಕರ್ತವ್ಯ ಕರ್ಮ ಮಾಡ್ತಾನೆ. ಲಕ್ಷ್ಯ ಇತ್ತಾಗ ಅಲಕ್ಷ್ಯ ಇಲ್ಲಿ ಅಲಕ್ಷ್ಯದ ಇದು ಹೇಗೆ ಮಾಡ್ತಾನೆ? ಮಾಡೋದು ಮಾಡ್ತಾನೆ. ಆದ್ರೆ ವಿಶೇಷ ಲಕ್ಷ್ಯ ಎಲ್ಲಿರ್ತದೆ? ಇತ್ಲ ಲಕ್ಷ್ಯ ಇಲ್ಲ ಅನ್ನಂಗಿಲ್ಲ, ಲಕ್ಷ್ಯ ಐತಿ ಗೌಣದ. ಮುಖ್ಯ ಲಕ್ಷ್ಯ ಎಲ್ಲೈತಪ್ಪ? ಅತ್ಲಾಗ. ಹಿಂಗೆ ಅದ ಕಡೆ ಒಂದು ಎಲ್ಲಿ ಮುಖ್ಯ ಅದಪ್ಪ, ಇದು ಮುಖ್ಯ, ಅಲ್ಲೇ ಮುಖ್ಯದ ಲಕ್ಷ್ಯ. ಶಾಸ್ತ್ರ ಕೇಳೋದ್ರಾಗ ಆಸಕ್ತಿ, ಎತ್ಲಾಗೆಲ್ಲ ಮಾಡಿ ಅದು ಹೋಗ್ತಿದ್ದು ಅಲ್ಲಿ ಹಿಂಗೆ ಅದು ಲಕ್ಷ್ಯ. ಹಂಗೆ ಅದಕ್ಕೆ ಹೇಳ್ತಾರೆ ಧರ್ಮನಿಷ್ಠ ಸನ್ನಿಪಾತ. ಅಂದರೆ ಪ್ರವೃತ್ತಿ ರೂಪ ಕಾಮ್ಯ ಕರ್ಮ ಯಾವಾಗ ಪುರುಷ ನಿಷ್ಠ ಇರ್ತದೋ, ಯಾವಾಗ ಮನುಷ್ಯ ಗೃಹಸ್ಥಾಶ್ರಮ ಆಸಕ್ತನಾಗಿರ್ತಾನೋ, ತಥಾ ವಾದು ನಿತ್ಯ ನೈಮಿತ್ಯ ಕರ್ಮ ಪ್ರೇಮ ಮಾಡ್ತಾನೋ ಅವ ಅದು ಕೂಡಿರ್ತದಪ್ಪ. ಯಾಕೆ? ಕಾಮ್ಯ ಕರ್ಮ, ಗೃಹದೊಳಗೆ ಆಸಕ್ತಿ, ತನ್ನ ಧರ್ಮ ಕ್ರಮಶಃ ರಜೋಗುಣ, ತಮೋಗುಣ, ಸತ್ವಗುಣ, ಅವು 3 ಗುಣ ಇದ್ದೇ ಇರ್ತಾವೆ. ಅದನ್ನು ಮಾಡೋದು. ಪುರುಷನ ಶಮ ಆದಿ ಗುಣವನ್ನು ನೋಡಿ ಅವನಲ್ಲಿ ಏನದಪ್ಪ ಇದನ್ನು ನೋಡಿ ಆ ಸತ್ವಗುಣ ಸಂಪನ್ನ ಆಗುವಂಥ ಅನುಭವ ಮಾಡಬೇಕು. ಎಂಥ ಅವನಪ್ಪ ಇವ ಸತ್ವಗುಣದ ಅದಾನಪ್ಪ. ಕಾಮಾದಿ ದ್ವಾರ ಅವನು ನೋಡಿ ಇಂದ್ರಿಯ ನಿಗ್ರಹ ಮಾಡ್ಕೊಂಡಾನ, ಲಕ್ಷ್ಯ ಭಗವಂತನ ಕಡೆ. ಅವಾಗ ಏನು ತಿಳ್ಕೊ? ಸತ್ವಗುಣ ಸಂಪನ್ನ ಅದಾನಪ್ಪ. ಕಾಮಾದಿ ದ್ವಾರ ಅವನು ರಜೋಗುಣ ಇದೆ. ಬರೀ ಅದು ಬೇಕು ಇದು ಬೇಕಂತ ನೋಡಿ ಎಷ್ಟಾದ ಸಮಾಧಾನ. ರಜೋಗುಣದವನಪ್ಪ. ಎದಕ್ಕೆ ಬೇಕ್ರಿ? ಆರಾಮ ಉಣ್ಣೋದು ಮಕ್ಕಳದಪ್ಪ. ಚಲೋ ಕೊಟ್ಟಾನ. ಮತ್ತೇನೈತಿ? ಮನಿ ಐತಿ, ಬೆಚ್ಚಕ್ಕನ ಅದಾವ, ಮಾತು ಕೇಳಿ ಹೆಂಡತೈತಿ, ಮತ್ತೇನೈತಿ? ಸ್ವರ್ಗ ಬೆಂಕಿ ಹಚ್ಚಂಗ. ತಮೋ ಗುಣದ ಲಕ್ಷಣ ಇದು. ಕ್ರೋಧ ಆದಿ ಗುಣ ನೋಡ್ಕೊಂಡು ಇವನು ತಮೋ ಗುಣ ಐತಪ್ಪ ತಿಳ್ಕೊಳ್ಳಿ ಇಷ್ಟ. ಅವನ ದ್ವೇಷ ಮಾಡೋದು ಏನು ಕಾರಣ ಇಲ್ಲ, ಅವನು ದ್ವೇಷ ಮಾಡಬೇಡ. ತಮೋ ಗುಣ ಐತಿ. ಯಾವಾಗ ಬದಲಾಕತ್ತೆ ಹೇಳಕ್ಕೆ ಬರೋಂಗಿಲ್ಲ. ಬದಲಿ ಆಗುವುದಕ್ಕೆ ಒಂದು ಘಟನೆ ಬಂತು ಅಂತಂದ್ರೆ ಗಪ್ಪನ ಬದಲಾಕೈತಿ. ಬದಲಾಗುವುದಲ್ಲ, ಗಮಕ್ಕನ ಬದಲಾಕೈತಿ. ಹೆಂಗಪ್ಪ ಪೆಟ್ರೋಲ್ ಐತೆ, ಬೆಂಕಿ ಸ್ಪರ್ಶ ಆತಂದ್ರೆ ಪಟ್ನ ಬೆಂಕಿ ಅಂತ ಒಬ್ಬವ ವ್ಯಾಪಾರಸ್ತಿದ್ದಂತ. ಅವನು ಶಾಸ್ತ್ರ ಇತ್ತಂತ ಊರಾಗ ಬರತ್ತಿದ್ದಿಲ್ಲ ಅಂತ. ಅಂಗಡಿ ವ್ಯಾಪಾರ ಅದ್ರ ಮಾಡ್ಕೊತಿದ್ದಂತ. ಅವಾಗ ಅವ ಒಂದು ದಿವಸ ಬಂದಂತ. ಅದಕ್ಕೆ ಶಾಸ್ತ್ರಕ್ಕೆ ಬಂದು ನೋಡ್ರಿ ಅಂತ. ಬರೀಪ್ಪ ಬರ್ರಿ ನಮಸ್ಕಾರ ಅಂತ. ಯಾರು? ಶಾಸ್ತ್ರ ಹೇಳೋರು. ಬರೀಪ್ಪ ಬರ್ರಿ ಅಂತಂದ್ರು. ಬರ್ರಿ ಅಂತಂದ. ಅಂದ್ಕೊಳ್ಳೆ ಯಾಕಪ್ಪ ನಮ್ಗೆ ಯಾಕೆ ಕೈ ಮುಗಿತೀರಿ ನೀವು ಅನ್ನ. ಇವ್ರಿಗೆ ಮತ್ತು ನಮಗೆ ಯಾಕೆ ಕೈ ಮುಗಿತಪ್ಪ ನೀನು? ಅವಾಗ ಅವಂದ ನೀವೆಲ್ಲ ದೊಡ್ಡ ತ್ಯಾಗ ಮಾಡಿರಪ್ಪ, ಅದಕ್ಕೆ ನಿಮಗೆ ಕೈ ಮುಗಿತೀವಿ. ನಾವೇನು ತ್ಯಾಗ? ನಾವು ಯಾವ ತ್ಯಾಗ ಮಾಡ್ಬೇಕು ಅದನ್ನು ಮಾಡಿ. ಯಾವುದು ತ್ಯಾಗ ಮಾಡಬೇಕು ನೀನು ಯಾವ ತ್ಯಾಗ ಮಾಡಬಾರ್ದು ಅದನ್ನು ತ್ಯಾಗ ಮಾಡಿದ್ರೆ ನೀ ದೊಡ್ಡ. ನಾವೇನು ತ್ಯಾಗ ಮಾಡೇವೆ? ಮನೆಗಿನ ಬಿಟ್ಟು ಬಂದೇವೆ, ವ್ಯವಸ್ಥೆ ಮಾಡ್ತಿದ್ದು ಮಾಡಿ. ನೀನು ಪಾರಮಾರ್ಥ ತ್ಯಾಗ ಮಾಡಿಯಲ್ಲ, ತ್ಯಾಗ ಮಾಡಬಾರ್ದು ಅದನ್ನು.
ಆ ತ್ಯಾಗ ಮಾಡಿದ್ರೆ ನೀ ದೊಡ್ಡವ ಬುದ್ಧಿ ಹೊಡಿತೈತಿ. ಗಪ್ಪನ ಹೊಡಿತು. ಮಕ್ಕಳಿಗೆ ಕರೆದು ದೊಡ್ಡವರಾಗಿದ್ರು ತೊಗೊಳ್ರಿ ಕಿಲಿಕೆ ಒಕ್ಕೊಟ್ಟು ನಾನು ಕಿಲಿಕೆ ಒಕ್ಕೊಟ್ಟು ಅಂಗಡಿ ಮಾಡ್ಕೊಡ್ರಿ ನಾ ಹೊಂಟೆ ಅಂತ. ಹಂಗೆ ಪ್ರಸಂಗ ಬರ್ತಾವ. ಪಟ್ಟಣ ಬರೀ ಒಬ್ಬ ಸಿಟ್ಟಿನ ಮನುಷ್ಯ ಇದ್ದ. ಯಾವತ್ತೇ ಬದಲಾಕತ್ತ ಅದನ್ನು ಹೇಳಕತ್ತೇನೆ. ಅವಾಗ ಒಂದು ಬೆಳ್ತಂಕ ಅಪ್ಪಾರ ಶಾಸ್ತ್ರ ಹೇಳಿದ್ರು. ರಾತ್ರಿ 12 ಶುರು ಆಯ್ತು ಶಾಸ್ತ್ರ. ಬಂದೂಕ್ದಾರಿ ಇದ್ದವ ಯಾವಾಗಲೂ ಅಹಂಕಾರ ಭಯಂಕರ ಡಬಲ್ ಬಾರ್ ಹಿಡ್ಕೊಂಡ ಪಟ್ಟಣದಾಗ ರಾತ್ರಿ 10 ಗಂಟೆ ಮೇಲೆ ಆಗಿದೆ. 10-11 ಮಕ್ಕೊಂಡ್ರೆಲ್ಲ. ಮಕ್ಕೊಂಡಾಗ ಅವ್ರನ್ನ ಎಬ್ಸಿದ್ರು. ಆ ಮನೆ ಮಕ್ಕೋತಿದ್ರು. ನೀವು ಬರ್ತಿರಲ್ಲ ಮನೆಗೆ ಮಕ್ಕೋತಿದ್ರು. ತಮ್ಮ ಹೇಳೋದು ಅವ್ರ ಹಿಂದೆ ಈ ಮಾಂತೇಶ್ ಅವ್ರ ಅಪ್ಪಿದ್ದ. ಹೇಳ್ತಮ್ಮ ನನಗೆ ಶಾಸ್ತ್ರ ಹೇಳೋಕ್ಕಾಗಿತ್ತು. ಇಷ್ಟು ಮಂದಿ ಹೆಸರು ಹೇಳಿದ್ರು. ಇಷ್ಟು ಮಂದಿನ ಕರ್ಕೊಂಬ ಅಂತ. ಅಷ್ಟೆಲ್ಲ ಮಂದಿ ರಾತ್ರಿ ಎದ್ದು ಕರ್ಕೊಂಡು ಅಪ್ಪಾರ ಶಾಸ್ತ್ರ ಹೇಳಕತ್ತಾರೆ ಬರ್ರಿ ಮತ್ತು ಹಿಂಗೆ ಶ್ರದ್ಧೆ ಭಾಳ ಇತ್ತು ಅಪ್ಪಾರ ಬಗ್ಗೆ. ಬಂದ್ರಪ್ಪ ಎಲ್ಲರೂ. ಎರಡು ಶುರು ಆ ಶಾಸ್ತ್ರ 12 ಚಾ ಮಾಡಿ ತಂಗಿ ಅಡುಗೆ ಮನೆಯಾಗ ಚಾ ಮಾಡೋದಂಗೆ ಕುಡಿದು ಮತ್ತು ಶಾಸ್ತ್ರ ಎಷ್ಟೋ ತನಕ ಬೆಳ್ತನಕ. ಅವ್ನು ಡಬಲ್ ಬಾರ್ನ ಬಂದವ ಊಟಕ್ಕೆ ಹಾಕ್ದ. ಬಂದೂಕ್ ಊಟಕ್ಕೆ ಹಾಕ್ದ. ಶಾಸ್ತ್ರ ಶುರು ಅವನು ಲಕ್ಷ ಇಟ್ಕೊಂಡು ಶಾಸ್ತ್ರ ಶುರು. ತುಕಾರಾಮನ ಕತಿ ಯಾವ ಮಸ್ತ್ ಐತಿರಪ್ಪ. ತಮ್ಮ ಇನ್ಮೇಲೆ ಆ ಬಂದೂಕ್ ಮುಟ್ಟೋಂಗಿಲ್ಲ ನೀ ಅಂದರು. ಆ ಮನುಷ್ಯ ಇಷ್ಟು ಅಹಂಕಾರಿ ಮನುಷ್ಯ. ಡಬಲ್ ಬಾರ್ ಅಹಂಕಾರ. ಬಂದೂಕ್ ಬಿಟ್ಟ ಮುಟ್ಲೇ ಇಲ್ಲ. ಆಳು ಮನುಷ್ಯನ ಕರೆದು ಮನೆಗೆ ತೊಗೊಂಡು ಹೋದ ಆ ಬಂದೂಕ್. ಆಮೇಲೆ ಮುಟ್ಲೇ ಇಲ್ಲ. ಆಯುಷ್ ತುಂಬ ಮುಟ್ಲಿಲ್ಲ. ಅದು ಹೇಳು ತಾತ್ಪರ್ಯ ಏನಂದ್ರೆ ಯಾವ ಹೊತ್ತಿನೊಳಗೆ ಮನುಷ್ಯನ ಬದಲಾಕಂತ ಹೇಳಕ್ಕೆ ಬರೋಂಗಿಲ್ಲ. ಯಾವ ಹೊತ್ತಿನ ಗಪ್ಪನ ವೈರಾಗಿ ಬರ್ತದೆ ಹೇಳಕ್ಕೆ ಬರ. ತುಳಸಿದಾಸರ ಗತಿ ಏನು ಹೆಂಡತಿ ಬಗ್ಗೆ ಭಾಳ ಮೋಹ. ಬಿಟ್ಟು ಹೋಗಿದ್ಲು ಅಂತ ಅಯ್ಯೋ ಆಕೆ ಬಿಟ್ಟು ಹೋಗ್ಬಾರ್ದು ನಮ್ಮ ಹೋದ ಹುಡ್ಕೊಂಡು ಹೋಗಿ ರಾತ್ರಿ 12 ಅದಾತಿ ಭಾಳ ಕತಿ ಅದು. ನನ್ನ ಮೇಲಿನ ಪ್ರೀತಿ ರಾಮನ ಮೇಲೆ ಇತ್ತಂದ್ರೆ ಮುಕ್ತಾಗಿ ಹೋಗಿದ್ದೆ. ಒಂದು ಮಾತು ಹೇಳಿದ್ಲಕ್ಕಿ ಕಲಾಸ್ ಬಂದ. ಹೀಗೆ ಅನೇಕ ಜೀವನದಾಗ ನೋಡಿ. ಒಬ್ಬರು ರಾಜಕಾರಣ ಸೋತಿದ್ರು. ನಿರಾಶೆ ಆಗಿಬಿಟ್ಟಿದ್ರು. ಹುಬ್ಬಳ್ಳಿ ನಿರಾಶೆ ಆಗಿಬಿಟ್ಟಿದ್ರು. ಅವ್ರು ನಮ್ಮ ಕಾರ್ಯಕರ್ತರು ಬೆಂಗಳೂರಿಂದ ಪುಣೆ ಕಡೆ ಒಬ್ರು ಹೊಂಟ್ರ. ಅದು ದೊಡ್ಡವ್ರ ಅಧಿಕಾರಿಗಳು ಕರ್ಕೊಂಡು ಹೋಗಿ ನಡ್ರಿ ಚಾ ತೊಗೊಂಡು ಹೋಗಿ ನಡ್ರಿ ಅಂತ ವಕೀಲ್ ಕರ್ಕೊಂಡು ಅಂತಂದು ಕೂಡಲೇ ಅವ್ರ ಪರಿಚಯ ಮಾಡ್ರು. ಏ ಸೆಟ್ರ್ ವಕೀಲ್ ಹೇ ಚುನಾವ್ ಮೇ ಹಾರ್ ಗೇ ಅಂತ. ಅವ್ರೇನರು ಹಾರ್ ಗೇ ಮರ್ತೋ ನೈ ಗಯೇ ಅಂತ ಒಂದ ಮಾತು. ಹಾರ್ ಗಯೇ ಮರ್ತೋ ನೈ ಗಯೇ ಸೋತಿರಿ ಸತ್ತಿಲ್ಲಲ್ಲ ಕುರ್ದು ಬಂತು ನೋಡ್ರಿ ಇವಂಗೆ. ಹೌದಲ್ಲ ನಾ ಸತ್ತಿಲ್ಲಲ್ಲ ಮತ್ ಶುರು ಆತ್ರಿಪ್ಪ. ಜಗದೀಶ್ ಶೆಟ್ಟರ್ ಕಾಕ ಸದಾಶಿವ ಶೆಟ್ಟರ್ ಭಾಳ ಚಲೋ ಕಾರ್ಯಕರ್ತ. ಜನಸಂಗೀತ ಅವ್ರು 4 ಮಂದಿ ಮೇಲೆ ವಿಧಾನಸಭಾ ನಡೆಸಿದ್ ನೋಡ್ರಿ. ಅವ್ನು ಮೂರ್ತಿ ಮಾಡ್ಯಾಕ ಯಾರಿಗೆ ಕೋರ್ಟ್ನಾಗ ವಕೀಲಿದ್ರು. ನನಗೆ ಕೂಡ ಆತ್ಮೀಯ ಸಂಬಂಧ. ಹಂಗೆ ಯಾವ ಹೊತ್ತಿನ ಬದಲಾಗಿ ಅದು ಕಾಯ್ಕೊಂತಿರ್ಬೇಕು. ಬದಲಾಗ ಈ ರೀತಿ ಹೇಳ್ತಾರೆ. ಮುಂದಿನ ಭಾಗ ಮಾತಾಡ.